ರೆಕಾರ್ಡಿಂಗ್ ಮಾಡೋದು ಮರ್ತೋಯ್ತು, ಇವಾಗ ಆರಂಭ. ಸೊ ಇವತ್ತಿನ ಸಹಚಿಂತನೆ ಹತ್ತನೇ ಅಧ್ಯಾಯದ 3ನೇ ಶ್ಲೋಕ. ಯೋಮ ಮಜಮನಾದಿಂ ಚ ವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢ ಸಮರ್ಥೇಶು ಸರ್ವ ಪಾಪೈ ಪ್ರಮುಚ್ಯತೆ ಅನ್ನೋದಕ್ಕೆ ಅರ್ಥವನ್ನ ನೋಡಿ ಭಾಷ್ಯವನ್ನ ನೋಡ್ತಾ ಇದ್ವಿ. ರಾಮಾನುಜರ ಮಾತುಗಳು. ಭಗವಂತ ಎಲ್ಲರಿಗಿಂತ ವಿಲಕ್ಷಣ, ಸಕಲೇತರ ವಿಲಕ್ಷಣ, ಚೇತನ ಅಚೇತನರಿಗಿಂತ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಅಂತ. ಜನ್ಮಗಳಿಗೆ ಕಾರಣ ಆ ಚೇತನರ ಮಾಡಿದಂತ ಸುಕೃತ ದುಷ್ಕೃತಗಳ ಫಲವನ್ನ ಅನುಭವಿಸೋದಕ್ಕೆ ಆಯಾ ಜನ್ಮಗಳನ್ನು ಕೊಡ್ತಾನೆ. ಸೊ ಈ ಜಾತಿ ಪದ್ಧತಿ ಅನ್ನೋದು ಮನುಷ್ಯರು ಮಾಡಿದ್ದಲ್ಲ, ಬ್ರಾಹ್ಮಣರು ಮಾಡಿದ್ದಲ್ಲ, ಭಗವಂತನೇ ಮಾಡಿದ್ದು ಅಂತ ಅವನೇ ಹೇಳ್ದ. ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ. ನಾನೇ ಇದನ್ನೆಲ್ಲ ಮಾಡಿದ್ರು ಕೂಡ ಇದಕ್ಕೆ ಕಾರಣ ನಾನಲ್ಲ, ಇದನ್ನ ಸರಿಯಾಗಿ ತಿಳ್ಕೋ ಅರ್ಜುನ ಅಂತ ಹೇಳ್ದ ಅಲ್ಲಿ ಆ ಶ್ಲೋಕದಲ್ಲಿ. ಒಂದು ಜನ್ಮ ಒಂದು ಚೇತನಕ್ಕೆ ಬರ್ಬೇಕಾದ್ರೆ ಆತ್ಮಕ್ಕೆ ಏನ್ ಕಾರಣ ಅಂದ್ರೆ ಅವನು ಮಾಡಿದ ಕರ್ಮಗಳಷ್ಟೇ. ಅದಕ್ಕೆ ಅನೇಕ ಜನ್ಮಗಳು ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆನಯ್ಯ. ಕನಕದಾಸರು ಈಶನಿನ್ನ ಚರಣ ಭಜನೆ ಅದ್ರಲ್ಲಿ ಹೇಳ್ಬೇಕಾದ್ರೆ ಅವ್ರೊಬ್ರೇ ಅಲ್ಲ, ಎಲ್ರು ಹೇಳುದು ಅಷ್ಟೆ. ಸಂಸಾರ ಸಾಗರಂ ಘೋರಂ ಅನಂತ ಕ್ಲೇಶಭಾಜನಂ, ಭವಸಾಗರವ ದಾಟಿಸೋ ತಂದೆ, ತಳವೇ ಇಲ್ಲದ ಸಮುದ್ರ ಇದು, ನಾನು ಮುಳುಗ್ತಾ ಇದ್ದೀನಿ. ಇಷ್ಟೆಲ್ಲ ತೀವ್ರವಾಗಿ ಕೇಳೋದು ಅಂತಂದ್ರೆ ಧರ್ಮದ ಬಂಧನ, ಅದನ್ನ ಬಿಡಿಸ್ಕೊಳ್ಬೇಕು. ಇದುವರೆಗೂ ಈ ಚೇತನ ಬದ್ಧನಾದವನು ಕರ್ಮಗಳ ಮೂಲಕವಾಗಿ ಸುಖ ದುಃಖ ಅನುಭವಗಳಿಗಾಗಿ ದೇಹವನ್ನು ಹೊಂದುವ ಮೂಲಕ ಅಸಂಖ್ಯಾತವಾದ ಜನ್ಮಗಳನ್ನು ಎತ್ತಿದ್ದಾನೆ. ಹಿಂದೇನೋ ಅನೇಕ ಬಾರಿ ಹೇಳಿದ್ದೆ ನಾನು. ನಮ್ಗೀಗ ಎಷ್ಟು ವರ್ಷ, ಚಿಕ್ಕವರು ದೊಡ್ಡವರೇ ಇರಲಿ, ಹುಟ್ಟಿದ ಕ್ಷಣದಿಂದ ಅಲ್ಲಿ ತನಕ ಅವ್ನಿಗೆ ಎಷ್ಟು ಡ್ರೆಸ್ ಹಾಕಿದ್ದ ಅಂತ ಅವ್ರ ಲೆಕ್ಕ ಇದೆಯಾ? ಹಾಗೆ ಈ ಆತ್ಮಕ್ಕೆ ಎಷ್ಟು ಶರೀರಗಳಾಗೋಗಿದೆಯೋ ಲೆಕ್ಕ ಇಲ್ಲ. ಯಾವಾಗ ಶುರುವಾಯ್ತು ಈ ಆತ್ಮಕ್ಕೂ ಈ ಶರೀರದ ಸಂಬಂಧ ಅಂದ್ರೆ ಅದು ಕರ್ಮ ಯಾವಾಗ ಏನು ಇದ್ ಮಾಡಿದ್ನೋ ಅಂತ. ಆ ಕರ್ಮ ಯಾವಾಗ ಶುರುವಾಯ್ತು? ಕರ್ಮ ಅನಾದಿ, ಅನಾದಿಕಾಲ ಪ್ರವೃತ್ತ ಕೃತ್ಯಾಕರಣ ಅಕೃತ್ಯಾಕರಣ ಭಗವತಪಚಾರ ಭಾಗವತಾಪಚಾರ ಅಸಖ್ಯಾಪಚಾರ ರೂಪ ನಾನಾ ವಿಧಾನಂತಾಪಚಾರಾನ್, ಅನಂತವಾದ ಅಪಚಾರಗಳು ಎಲ್ಲ ರೀತಿಯು. ಮಾಡಬೇಕಾದದ್ದನ್ನ ಬಿಟ್ಟಿದ್ದು, ಮಾಡಬಾರ್ದನ್ನ ಮಾಡಿದ್ದು, ಅದರಿಂದ ಅನೇಕ ಜನ್ಮಗಳಲ್ಲಿ ಒಂದು ಹುಟ್ಟೋದು ಸಾಯೋದು. ಈ ಹುಟ್ಟು ಸಾವು ಅನ್ನೋದೆಲ್ಲ ಈ 100 ವರ್ಷನ 100 ವರ್ಷ ಇದ್ರು ಕೂಡ ಅದನ್ನ ಮಿಂಚಿನಂತೆ ಅಂತಾರ ಅವರು. ನಿಲ ಮಣ್ಣುಯಿರ್ ಹಾಕಳ್, ಮಣ್ಣುಯಿರ್ ಮನುಷ್ಯನ ಉಯಿರ್ ಆತ್ಮ, ಆಕ್ ಅಂದ್ರೆ ಅಲ್ಲಿ ಶರೀರ, ಮಿಂಚಿನಂತೆ ಬಹಳ ಕ್ಷಣಿಕ ಅಂತಾರೆ. ಓಡಿ ಓಡಿ ಪಲ ಪಿರಪ್ಪಂಪಿರದ್ದೇ ಪಾಡಿ ಆಡಿ ಪಲ್ ಬಳಿ ಏರಿ ಕಂಡೀರ್. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಓಡಿದ್ರಿ ನೀವು. ಯಾರ್ಯಾರನ್ನು ಆಶ್ರಯಿಸಿದ್ರಿ? ಯಾರು ನಿಮ್ಮನ್ನ ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸಿದ್ರು? ನಿಮಗೆ ಶರೀರ ಇರೋದೇ ಪ್ರೂಫ್, ಪ್ರಮಾಣ. ಈ ಯಾವ ದೇವತೆಗಳು ಯಾರ್ಯಾರನ್ನು ಆಶ್ರಯಿಸಿದ್ರು ಅವ್ರು ಯಾರು ನಿಮ್ಮನ್ನು ಉದ್ಧಾರ ಮಾಡಲಿಲ್ಲ ಅಂತ. ಈಗಲಾದ್ರೂ ಕೂಡ ಆ ತಿರುಕ್ಕುರುನಲ್ಲಿರುವ ಆದಿನಾಥ ಭಗವಂತ ಶ್ರೀಮನ್ ನಾರಾಯಣನನ್ನು ಆಶ್ರಯಿಸಿ ಈ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಬಾರ್ದೇ ಅಂತಾರವರು. ಗಣ್ಯಂತೆ ಪಾಂಸವೋ ಭೌಮೋ ಗಣ್ಯಂತೆ ದಿವಿತಾರಕಾಃ ಗಣ್ಯಂತೆ ವರ್ಷಧಾರಾಸ್ತು ನವ್ಯತೀತಾಃ ಪಿತಾಮಹಾಃ.
ಇದು ವಿಷ್ಣು ಧರ್ಮೋತ್ತರ ಪುರಾಣ, ಅಲ್ಲಿನ ಮಾತು. ಈ ಚೈತನ್ಯನಿಗೆ ಪಿತಾಮಹರು ಇಷ್ಟು ಎಂದು ಎಣಿಸಲು ಕೂಡ ಸಾಧ್ಯವಿಲ್ಲದಷ್ಟು ಜನ್ಮ ಸಂತತಿಯನ್ನು ಎತ್ತಿದ್ದಾನೆ ಅಂತ ಹೇಳಿದೆ. ಅಲ್ಲಿ ಇವ್ರ ತಾತ ಯಾರು, ತಂದೆ ಯಾರು, ಲೆಕ್ಕವೇ ಇಲ್ಲ. ಒಂದೊಂದು ಜನ್ಮದಲ್ಲಿ ಒಬ್ಬೊಬ್ರು. ಇದಕ್ಕೂ ಕೂಡ ಹಿಂದೆ ಒಂದ್ಸಲಿ ಕಥೆ ಹೇಳಿದ್ದು, ನಿಮ್ಗೆ ನೆನಪಿರ್ಬೇಕು. ಒಬ್ಬ ರಾಜ, ಎಲ್ಲ ಭೋಗಗಳು ಇದೆ, ಅನೇಕ ಪತ್ನಿಯರು, ಯಾರಿಂದನೂ ಪುತ್ರ ಸಂತಾನ ಇಲ್ಲ. ಕಡೆಗೆ ಯಾರೋ ಬಂದ ಸಿದ್ಧ ಪುರುಷ ಹಿಮಾಲಯದ ಕಡೆಯಿಂದ ತೀರ್ಥಯಾತ್ರೆಯಲ್ಲಿ ರಾಜ್ಯಕ್ಕೆ ಆಗಮಿಸಿದ. ಇವನು ಧರ್ಮಿಷ್ಠ ರಾಜ. ಅವನನ್ನು ಬಹಳವಾಗಿ ಆಧರಿಸಿ ಎಲ್ಲ ಮಾಡಿ, ನನಗೆ ಕೊರಗು, ನನಗೊಂದು ಪುತ್ರ ಸಂತಾನ ಬೇಕಿತ್ತು, ನಾನು ಏನ್ ಬೇಕಾದ್ರೆ ರಾಜ್ಯನೇ ಬೇಕಾದ್ರೆ ಕೊಟ್ಬಿಡ್ತೀನಿ, ನನಗೊಬ್ಬ ಮಗ ಆಗಬೇಕು ಅಂತ ಬಹಳ ತೀವ್ರವಾಗಿ ಪ್ರಾರ್ಥಿಸಿ ಅವನಲ್ಲಿ ಶರಣಾದ. ಅವನು ಹೇಳಿದ, ಬ್ಯಾಡ್ವೋ ಇದೆಲ್ಲ, ಭಗವಂತ ಏನ್ ಕೊಟ್ಟಿದ್ದಾನೋ ಅದ್ರ ಸಂತೋಷವಾಗಿರೋದು ಕೇಳು. ಅವನ್ ಹಾಕಿದ ತಾಳ್ದಂಗೆ ಕಣ್ ಮುಚ್ಕೊಂಡು ಹೇಳ್ದೆ ಇದ್ರೆ, ಕಣ್ ಮುಚ್ಕೊಂಡು ಹೇಳ್ದಂಗೆ ಭಗವಂತ ಏನ್ ಕೊಟ್ಟಿದ್ದಾನೋ ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡಿ ತೆಪ್ಪೀರು. ಹಾಗಿದ್ರೆ ರತ್ನ ಪ್ರಪಂಚ. ನನ್ಗದ್ ಸಿಗ್ಲಿಲ್ಲ, ಅದು ಬೇಕು, ಅವ್ರಿಗಿನ್ನೇನೋ ಸಿಕ್ತು, ನನ್ಗೆ ಅದಾಗ್ಲಿಲ್ಲ, ಇವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ನಿಮ್ ಕರ್ಮದ ಪ್ರಕಾರ ಅದೇನಿದೆಯೋ ಅದು ಬಂದಿದೆಯೋ ಬಂದಿಲ್ವೋ ಅದೆಲ್ಲ ಮುಖ್ಯ. ಇವಾಗ ನೀವು ಮನುಷ್ಯ ಜನ್ಮ ಸಿಕ್ಕಿದೆಯಲ್ಲ, ಅದ್ರ ಉದ್ಧಾರ ನೋಡಿ. ಮಗನೋ ಮೊಮ್ಮಗನೋ ಇವ್ರು ಉದ್ಧಾರ ಮಾಡ್ತಾನೆ ಮೋಕ್ಷಕ್ಕೆ. ಆದ್ರೂ ಕೂಡ ಇವನು ಹೇಳಿದ, ಇಲ್ಲ, ನೀನು ಸಿದ್ಧ ಪುರುಷ, ನನಗೇನಾದ್ರು ಮಾಡು, ನೀನೊಂದು ಮಗುವನ್ನ ನನಗೆ ನೀನು ನಿನ್ನ ವರಪ್ರಸಾದದಿಂದ ಆಗ್ಬೇಕು ಅಂತ. ಸರಿ, ರಾಜನಿಗೆ ವಿವೇಕ ಉಂಟಾಗಬೇಕು ಅಂತೇಳಿ ಅವನು ಒಂದು ಹಣ್ಣನ್ನು ತಗೊಂಡು ಮಂತ್ರಿಸಿ ಕೊಟ್ಟ. ತಗೋ, ಇದನ್ನ ನಿನ್ನ ಮಗಳ ಪ್ರಧಾನ ಪಟ್ಟಮಹಿಷಿಯ ಇದ್ದಾಳೋ ಅವಳಿಗೆ ಕೊಡು, ನಿನ್ಗೆ ಸಂತಾನ ಆಗತ್ತೆ ಅಂತಂದ. ಏನು ಸಂತೋಷ ಆಗೋಯ್ತು ಬಹಳ ರಾಜನಿಗೆ. ಪತ್ನಿಗೆ ಕೊಟ್ಟ. ಇವನು ಹೊರಟೋದ ಪ್ರವಾಸ. ಅದನ್ನೆಲ್ಲ ಆದ್ಮೇಲೆ ಅವನ ಯಥೋಚಿತವಾಗಿ ಸತ್ಕರಿಸಿ ಕಳಿಸ್ಕೊಟ್ಟಿದ್ದು. ಪತ್ನಿ ಗರ್ಭಿಣಿ ಅಂತ ಸುದ್ದಿ ಕೇಳಿದ ತಕ್ಷಣ ಏನು ರಾಜ್ಯದಲ್ಲಿ ಬಹಳಷ್ಟು ಉತ್ಸವಗಳು ಬೇಕಾದಷ್ಟು ನಡೆಸಿದ್ದಾರೆ. ಪುತ್ರೋತ್ಸವ ಆಯ್ತು. ರಾಜನ ಸಂತೋಷಕ್ಕೆ ಮಿತಿನೇ ಇಲ್ಲ. ಎಲ್ರಿಗೂ ಯಥೇಚ್ಛವಾಗಿ ಎಲ್ಲವನ್ನು ಕೊಟ್ಟು ಎಲ್ಲ ಮಾಡಿದ್ದಾನೆ. 8 ವರ್ಷ 8 ಕ್ಷಣಗಳಂತೆ ಕಳೆದೋಗಿದೆ. 8ನೇ ವರ್ಷದಲ್ಲಿ ಮಗ ಸತ್ತ. ಇಡೀ ರಾಜ್ಯವೇ ಗೋಳಿರ್ತಾ ಇದೆ. ರಾಜನಂತೂ ಏನು, ಅವನು ಬರೀ ಜೀವ ಉಸಿರಾಡ್ತಿರೋ ಶವತ್ತರ ಇದ್ದಾನೆ. ಈ ಸಿದ್ಧ ಪುರುಷನ್ಗೆಲ್ಲ ಗೊತ್ತಿತ್ತು. ಅವನು 8 ವರ್ಷ ತೀರ್ಥಯಾತ್ರೆ ಸುತ್ಕೊಂಡು ಮತ್ತೆ ಆ ರಾಜ್ಯಕ್ಕೆ ಬಂದ್ಮೇಲೆ ಏನು, ರಾಜ ಮಗನ ಜೊತೆಗೆ ಪುತ್ರೋತ್ಸವ ಸಂತೋಷವಾಗಿದೆ. ಅಯ್ಯೋ ಏನ್ ಸಂತೋಷ, ಮೊದಲು ಇಲ್ಲದೆ ಇದ್ದಿದ್ದಕ್ಕಂತೂ ಇನ್ನೂ ದುಃಖ ಜಾಸ್ತಿ ಆಗ್ಬಿಟ್ಟಿದೆ ನನಗೆ ಅಂತಂದ. ಯಾಕೆ ಹಿಂಗಾಗಿದ್ಯಾ ಅಂತ. ಏನು, ಎಷ್ಟು ದಿವಸದಿಂದ ಬಯಸಿದ್ದೆ ನಾನು. ದಶರಥ 60,000 ವರ್ಷ ಕಾಯ್ದ್ನಲ್ಲ, ಆಮೇಲೆ ಪುತ್ರಕಾಮೇಷ್ಟಿ ಮಾಡ್ಕೊಟ್ಟಿದ್ದು, ಮಗನನ್ನ ಕೊಟ್ಟಿದ್ದು ಅಂದಾದ್ರೆ ಮಗನನ್ನ ಅವ್ನು ಕಿತ್ಕೊಂಡ್ಬಿಟ್ಟಲ್ಲ ಅಂತ. ಈ ಕಾರಣದಿಂದಾನೇ ನಾನು ನಿನ್ಗೆ ಬೇಡ ಇದು ಅಂತ ಹೇಳಿದೆ ಮೊದ್ಲೇನೆ. ಆ ಸುಖಕ್ಕಿಂತ ದುಃಖ ಜಾಸ್ತಿ ಆಗುತ್ತೆ, ಇದಕ್ಕೆ ವಿವೇಕ ಬೇಡ ಅಂತ ಹೇಳ್ದೆ, ನೀ ಕೇಳಲಿಲ್ಲ, ನೀನೇ ಬಲವಂತ ಮಾಡಿದೆ. ಸರಿ ತಗೋ. ಈ ಸುಮ್ಮನೆ ಕತೆ ಇದ್ಯಾಕೆ ದೊಡ್ಡದಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಭಗವಂತ ನಾವು ಹೀಗೆ ಏನೇನೋಕ್ಕೋ ಬಲವಂತ ಮಾಡಿದ್ರೆ ಕೊಡ್ತಾನೆ. ಆದ್ರೆ ಅದರಿಂದ ದುಃಖಗಳನ್ನು ಅನುಭವಿಸಿ ಅದಿಲ್ದಲೇ ಇದ್ದಾಗ ನಾನು ಚೆನ್ನಾಗಿದ್ನಲ್ಲ ಅಂತ ನೀವೇ ಅನ್ಬೇಕು. ಆ ತರ ಅವ್ನು ಮಾಡ್ತಾನೆ. ಅದರಿಂದ ಭಗವಂತ ಕೊಟ್ಟಿದ್ದನ್ನ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡೋದನ್ನ ಕಲಿಬೇಕು. ಸರಿ, ರಾಜ ಪುನಃ, ನೀನು ಮಹಾಪುರುಷ, ನೀನು ಒಂದ್ಸಲಿ ಒಂದ್ ಕೆಲಸ ಮಾಡು, ಒಂದ್ಸಲಿ ನಾನು ನನ್ನ ಮಗನ ಆತ್ಮವನ್ನೊಂದ್ಸಲಿ ನಾನು ಮಾತಾಡಿಸ್ಬೇಕು, ನೀನು ಅದನ್ನ ಮಾಡು ಅಂತ. ಸರಿ, ಇವನಿಗೆ ವಿವೇಕ ಬರೋದಕ್ಕಾಗಿ ಆ ಸಿದ್ಧ ಪುರುಷ ಈ ರಾಜನ ಮಗನಾಗ್ಬಿಟ್ಟಿದ್ದಲ್ಲ ಆ ಆತ್ಮವನ್ನು ಕರೆದ. ಅದು ಇನ್ಯಾವುದೋ ಶಿಂಶುಮಾರ ಚಕ್ರ, ಬೇರೆ ಮಿಲ್ಕಿ ವೇ, ಬೇರೆ ಯಾವುದೋ ಇದರಲ್ಲಿ ಇತ್ತು ಲೋಕದಲ್ಲಿ. ಅಲ್ಲಿಂದ ಬಂತದು. ರಾಜನ ಸಭೆಯಲ್ಲಿ ಎಲ್ಲರೂ ಸೇರಿದ್ರು. ಆ ಸಂದರ್ಭದಲ್ಲಿ ಈ ಸಿದ್ಧ ಪುರುಷ ಮಾತಾಡ್ದ, ನೋಡಿಯಾ, 8 ವರ್ಷದ ಮಗುವಾಗಿ ಈ ರಾಜನಿಗೆ ಹುಟ್ಟಿದ ಆತ್ಮವೇ ನಿನಗಾಗಿ ಹೆಂಗ್ ಒದ್ದಾಡ್ತಾ ಇದ್ದ ನೋಡು. ಅವನು ಜೀವ
ಉಸಿರಾಡ್ತಿರೋ ಶವದಂತೆ ಇದ್ದಾನೆ. ಅವನಿಗೆ ಏನು ಇಲ್ಲ, ಏನು ಬೇಕಾಗಿಲ್ಲ, ನಿನ್ನನ್ನು ನೋಡ್ಬೇಕು ಅಂತ ಅಂದ್ಬಿಟ್ಟು ಅವನು ಅಷ್ಟೆಲ್ಲ ಒದ್ದಾಡ್ತಾ ಇದ್ದಾನೆ. ಏನ್ ಹೇಳ್ತೀಯ ನೀನು ಅಂತ ಕೇಳ್ದ ಆ ಪುರುಷ. ಅದಕ್ಕೆ ಆತ್ಮ ಬಂದವನು ಹೇಳ್ದ, ಹಾ, ಹಿಂದಿನ ಇದರಲ್ಲಿ ನಾನು ಈ ರಾಜನಿಗೆ ಮಗನಾಗಿ ಹುಟ್ಟಿದ್ದೆ, ಸರಿ. ಈಗ ರಾಜ ನನಗಾಗಿ ಅಳ್ತಾ ಇದ್ದಾನೆ, ನಾನು ಯಾರಿಗಾಗಿ ಅಳಲಿ ಅಂತ ಕೇಳ್ದ ಅವನು. ಯಾಕೆ ಅಂತ ಕೇಳ್ದ ಅವನು. ಇದೇ ಸಭೆಯಲ್ಲಿ 4 ಜನ ಇದ್ದಾರೆ, ಆ 4 ಜನಕ್ಕೂ ನಾನು ತಂದೆ ಮಗನಾಗಿ ಹುಟ್ಟಿದ್ದೆ. ನಾನು ವಿಚಾರಿಸಿ ಒಬ್ಬೊಬ್ಬರನ್ನು ಕೂಡ. ಅವನಿಗೆ ಎಷ್ಟೋ ವರ್ಷ ಆಯ್ತು, ಒಬ್ಬ ಮಗ ಅವನ್ ಸದ್ದ, ಇನ್ಯಾವನಿಗೋ ಅದು ಅಲ್ಲಿಂದ ಇನ್ನೊಂದು ಮತ್ತೊಂದು, 4 ಜನ ತಂದೆ. ಈ ತಂದೆ ತಾಯಿಗಳಬೇಕಾ, ಇಲ್ಲ ಆ ತಂದೆ ತಾಯಿಗಳಬೇಕಾ, ಇಲ್ಲ ಇನ್ನೊಬ್ಬನಿಗ ಅಂತ ಅಂದ್ಬಿಟ್ಟು ಅಂತ. ಏನಿದ್ರಿ ಸಾರಾಂಶ ಅಂದ್ರೆ, ಆ ರಾಜನಿಗೆ ಈ ಮೋಹ ಇದೆಯಲ್ಲ, ಅದರಿಂದ ಬಿಡುಗಡೆ ಮಾಡಿಸೋದಕ್ಕೆ ಆ ಸಿದ್ಧ ಪುರುಷ ಕೊಟ್ಟಂತ ಇದು. ಆತ್ಮ ಹೇಳ್ತು, ಎಲ್ಲ ಅವರವರ ಕರ್ಮದ ಪ್ರಕಾರ ಶರೀರ ಅವನು ಕರೆದಾಗ ಹೋಗೋದು, ಹಿಂದಾಗದೊಂದು ಕ್ಷಣ, ಮುಂದಕ್ಕುಮಾಗದದು, ಸಂದ ಲೆಕ್ಕವದೆಲ್ಲ. ಸೊ ಇಲ್ಲಿ ಬಂದು ಲೋಕದಲ್ಲಿ ಶರೀರ, ಮನುಷ್ಯ ಶರೀರ ಪಡೆದು ಮದುವೆ ಆಗಿ ಮಕ್ಕಳಾಗಿ, ಆ ಮಕ್ಕಳು ದೊಡ್ಡವರಾಗಿ, ಓದಿದ್ರೋ ಓದ್ಲಿಲ್ವೋ, ಅಮೆರಿಕಾಗೆ ಹೋದ್ರು, ಆಸ್ಟ್ರೇಲಿಯಾಗೆ ಹೋದ್ರು, ಇಲ್ಲೇ ಇದ್ದಾರೋ, ಇಲ್ಲೇ ಇದ್ದು ಬೇರೆ ಕಡೆ ಇದ್ದಾರೋ, ಎಲ್ಲವೂ ಕೂಡ ಅಷ್ಟೆ. ಏನು ಇದರಲ್ಲಿ ಯಾವುದರಲ್ಲೂ ಸುಖ ಇಲ್ಲ, ಸುಮ್ಮನೆ ನಮ್ಮ ಭ್ರಮೆ ಅಷ್ಟೆ. ನೀರಿನ ಗುಳ್ಳೆ ಸಂಸಾರದ ಸುಖ ಅನ್ನೋದು. ಗದ್ದೆಗಳಲ್ಲಿ ನೀರನ್ನ ಹರಿಸ್ತಾರೆ, ಒಂದು ಇದರಿಂದ ಚಿಕ್ಕ ಚಿಕ್ಕ ಕಾಲುವೆಗಳಲ್ಲಿ. ಸ್ವಲ್ಪ ಎದ್ದು ಜಾಗದಿಂದ ಬರ್ಬೇಕಾದ್ರೆ ನೊರೆಗಳು ಉಂಟಾಗುತ್ತೆ. ಆ ನೊರೆ ಸ್ವಲ್ಪ ಮುಂದಕ್ಕೆ ಬಂದು ಯಾವಾಗ್ಲೂ ಪಟ್ ಅನ್ನತ್ತೆ, ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಘನಗುಳ್ಳೆ ನಿಜವಲ್ಲೋ ಹರಿಗೆ, ಈ ಜನ್ಮಗಳು, ಈ ಹುಟ್ಟು, ಈ ಸಾವು. ಆದ್ರೇನು ಇಲ್ಲಿ ಏನು ಒಂದು ವ್ಯವಸ್ಥೆ ಇಲ್ವೇ ಅಂದ್ರೆ, ಏನೋ ಮನಸ್ಸಿಗೆ ಬಂದಂಗೆ ಏನೋ ಮಾಡ್ತಾನೆ ಭಗವಂತ ಅಂತಿಲ್ಲ. ಎಲ್ಲವೂ ನಿಯಮಿತವಾಗಿ ನಡೀತಾ ಇದೆ. ಇವರಿವರ ಕರ್ಮ ಅದಕ್ಕೆ ಎಷ್ಟೆಷ್ಟು ದಿನ ಯಾರ್ಯಾರ ಜೊತೆ ಇವರಿಗೆ ಋಣಾನುಬಂಧವೋ ಅಷ್ಟಷ್ಟು ದಿವಸ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಎಲ್ಲವೂ ಕೂಡ. ಸೊ ಇದು ಯಾವುದು ಕೂಡ ನಮ್ಮ ಜೊತೆ ಪರ್ಮನೆಂಟ್ ಆಗಿ ಇಲ್ಲ, ಶಾಶ್ವತವಾಗಿಲ್ಲ. ಹಾಗಾದ್ರೆ ಅದು ಬೇಡ, ಬಿಟ್ಬಿಡಿ ಎಲ್ಲದನ್ನು, ಸಂಸಾರನೂ ಬೇಡ, ಮನೇನೂ ಬೇಡ, ಈ ಶರೀರವೇ ಬೇಡ ಅಂತಂದಾಗಲ್ಲ. ಕರ್ಮದಿಂದ ಶರೀರ ಬಂದಿದೆ, ಅದಕ್ಕೆ ಬಂದಂತ ಫಲಗಳು ಅನುಭವಿಸು. ತಾಮ್ ತಿತಿಕ್ಷಸ್ವ, ಅರ್ಜುನಂಗೆ ಹೇಳಿದ್ದು. ಕರ್ಮದ ಶರೀರ ಪಡೆದಿದ್ದೀಯಾ, ಅನುಭವಿಸ್ಬೇಕು. ಹಾಗೆ ಏನ್ ಬಂದಿದ್ಯೋ ಅದು ಆ ಅನುಭವಿಸ್ಬೇಕಾದ್ರೆ ಎಲ್ಲವೂ ಕರ್ಮದ ಫಲ ಅಂತ ಅಂದ್ಬಿಟ್ಟು ಭಗವಂತ ನಮ್ಮ ಜೊತೆ ಇದ್ದಾನೆ, ಇದೆಲ್ಲ ನನ್ನ ಕರ್ಮಾಯುತವಾಗಿ ಬಂದಿದ್ದು, ಸುಖವೋ ದುಃಖವೋ ಯಾವುದು ಶಾಶ್ವತ ಅಲ್ಲ. ಅಪ್ಪತ್ತದೆ ಡೌನ್ ಇಳಿಬೇಕು, ಡೌನ್ ಇಳಿದ್ರೆ ಅಪ್ಪತ್ತಬೇಕು, ಇಳಿಬೇಕಾದ್ರೆ ಆಹಾ ಎಷ್ಟು ಚೆನ್ನಾಗಿದೆ ಅಂತ, ಹತ್ಬೇಕಾದ್ರೆ ಅಯ್ಯೋ ಹತ್ಬೇಕಲ್ಲ. ಎಲ್ಲ ಮನಸ್ಸಿನಲ್ಲಿ ಬೇರೆ ಬೇರೆ ವಿಕಾರಗಳು. ಹಾಗೆ ಸುಖ ದುಃಖ, ಲಾಭ ನಷ್ಟ, ಮಾನ ಅಪಮಾನ, ಜಯ ಅಪಜಯ, ಎಲ್ಲವನ್ನು ಕೂಡ ದ್ವಂದ್ವಗಳು. ಇದನ್ನ ಮೀರಬೇಕು ನೀನು, ದ್ವಂದ್ವಾತೀತನಾಗೋ ಅರ್ಜುನ. ಬಂದಿದ್ದನ್ನು ಅನುಭವಿಸು, ಬಂದಿದ್ದನ್ನು ಅನುಭವಿಸೋದು ನೀನ್ ಯಾಕೆ ಹೇಳ್ಬೇಕಾ? ಇಲ್ದಿದ್ರು ಅನುಭವಿಸ್ತೀವಲ್ಲ, ನೀ ಇಲ್ದಿದ್ರು ಅನುಭವಿಸ್ತೀಯ. ಆದ್ರೆ ಇದೆಲ್ಲ ಕರ್ಮದಿಂದ ಬಂದದ್ದು, ನನ್ನ ಆತ್ಮಕ್ಕೆ ಸೇರಿದ್ದಲ್ಲ ಅನ್ಕೊಂಡ್ರೆ ಆ ಕಷ್ಟವಾಗಿ ಕಾಣಿಸೋಲ್ಲ. ಇಷ್ಟೇನೆ ವ್ಯತ್ಯಾಸ. ಯಾವಾಗ ಇದಕ್ಕೆ ಅಧ್ಯಾತ್ಮದ ದೃಷ್ಟಿಯಿಂದ ನೋಡಿದಾಗ ಯಾವುದು ಕಷ್ಟ ಅಲ್ಲ. ಅಷ್ಟು ದೊಡ್ಡದಾಗಿ ಬರೋದಾದ್ ನೀವು ಭಗವಂತ ನಂಬಿದ್ರೆ ಹುಲ್ಲು ಕಡ್ಡಿ ತರ ಸಮಸ್ಯೆಯನ್ನು ಪರಿಹಾರನೂ ಮಾಡಬಲ್ಲ ಅವನು. ಕೇಳ್ಬಾರ್ದ ಭಗವಂತನನ್ನ? ಕೇಳಿ, ಕೇಳೋದು ನೀವು ಕೇಳಿ. ನೀವ್ ಏನೇನ್ ಕೇಳ್ತಿರೋ ಕೊಡೋದು ಅವನಿಗೆ ಬಿಟ್ಬಿಡಿ, ಅವ್ನು ಕೊಟ್ಟಿದ್ದನ್ ಮಹಾಪ್ರಸಾದ ಅಂತ ಒಪ್ಕೊಳ್ಳಿ, ಅಷ್ಟೇ ಸಿಂಪಲ್. ದೇವ್ರೇಂದ್ರ ಕೊಡ್ಲಣ್ಣ, ಕೊಡದಿದ್ರೆ ಬಿಡ್ಲಣ್ಣ. ನಾವೆಲ್ಲ ಅವನಿಗೆ ಬಚ್ಚ, ಅವನ ಮಕ್ಕಳು ನಾವೆಲ್ಲ, ಇದನ್ ಮರಿಬೇಡಿ. ಅವನ್ ಹಾಕಿ ತಾಳದಂಗೆ ಕಣ್ಣು ಮುಚ್ಕೊಂಡು ಹೇಳದಂಗೆ ಇರೋದು ರತ್ನ ಪ್ರಪಂಚ. ಇದೇ ವಿಶಿಷ್ಟ ದ್ವೈತ. ಬಂದಿದ್ದನ್ನ ಧೈರ್ಯವಾಗಿ ಎದುರಿಸಿ, ಭಗವಂತ ಜೊತೆನಲ್ಲಿದ್ದಾನೆ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ. ಯಾವಾಗ ನಮ್ಮನ್ನ ಅವನಿಗೆ ಒಪ್ಪಿಸ್ಬಿಡ್ತೀವೋ, ಈ ಶ್ರಣ ನದಿ, ಸಂಸಾರ ನದಿ ಇದೆಯಲ್ಲ, ತಳ ಇಲ್ಲದಂತ ತಳವೇ ಕಾಣದ ಸಮುದ್ರ, ಅದರಿಂದ ಅವನ ರಕ್ಷಣೆ ಮಾಡ್ತಾನೆ.
ಏನೇನ್ ಬರ್ಲಿ, ಯದ್ಯದ್ ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ. ತುಳಸಿ ಗ್ರಾಡ್ವಾರ್ತಿಕ ನಕ್ಷತ್ರ, ಮುಕುಂದಮಾಲೆ. ಏನೇನ್ ನಡಿಬೇಕಾಗಿದ್ಯೋ ಕರ್ಮದ ಪ್ರಕಾರ ಬರ್ಲಿ. ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ. ಈ ಜನ್ಮದ ಕಡೆಗೆ ಮೋಕ್ಷ ಕೊಡು ಅಂತಾನು ಕೇಳೋಲ್ಲ. ನಿನ್ನ ದಿವ್ಯ ಚರಣಗಳಲ್ಲಿ ನಿಶ್ಚಲವಾದ ಭಕ್ತಿ ಇರಲಿ, ನಿನ್ನಲ್ಲಿ ನಾನ್ ನಂಬಿಕೆ ಕಳ್ಕೊಳ್ಳೋದಂತ ಇದಿರಲಿ. ಅದೇನೇನ್ ಬರುತ್ತೋ ಎಲ್ಲ ನೀನ್ ನನ್ನ ಜೊತೆ ಇದ್ಬಿಡು, ಏನ್ ಬಂದ್ರು ಪರವಾಗಿಲ್ಲ. ಹೀಗೆ ನೋಡಿದಾಗ ಯಾವ ಸಮಸ್ಯೆಗಳು ಸಮಸ್ಯೆ ಅಂತ ಕಾಣಿಸೋದೇ ಇಲ್ಲ. ಅವನಿದ್ದಾನೆ ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡುವಂತ ಭಗವಂತ. ಅವನಿಗೆ ನಿಮ್ಮನ್ನ ನೀವು ಒಪ್ಪಿಸ್ಬಿಡಿ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಏನಿಲ್ಲ, ಎಲ್ಲ ಅವನ ಮಹಾಪ್ರಸಾದ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಅವನೇ ದೊಡ್ಡದಾಗ ಹೇಳ್ಬಿಟ್ಟಿದ್ದಾನೆ. ಯಾರು ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ, ಅವರ ಯೋಗಕ್ಷೇಮ ನಂದು, ನನ್ನ ಹೊಣೆ. ಸೊ ನೀವು ಅವನು ಒಪ್ಪಿಸ್ಬಿಟ್ರೆ ನಿಮ್ ಕರ್ಮದ ಪ್ರಕಾರ ಎಷ್ಟೇ ತೀವ್ರವಾಗಿದ್ದು ಕೂಡ ಅದೆಲ್ಲ ನಿವಾರಿಸೋದು, ರಕ್ಷಣೆ ಮಾಡೋದೆಲ್ಲ ಅವನಿಗೆ. ಅದನ್ನೇ ಒಪ್ಪಿಸ್ಬಿಡಿ. ಇದೇನೇ ಶರಣಾಗತಿ, ಇದೇ ಪ್ರಪತ್ತಿ, ಇದೇ ಭರನ್ಯಾಸ, ಇದೇ ಆತ್ಮನಿಕ್ಷೇಪ. ಒಂದು ಬೊಗಸೆ ಮರಳಿನ ಕಣಗಳು, ಮರಳು ಒಂದು ಬೊಗಸೆ ತಗೊಂಡು ಅದ್ರಲ್ಲಿ ಎಷ್ಟು ಕಣಗಳಿದೆ ಲೆಕ್ಕ ಹಾಕಾಗತ್ತಾ? ಮರಳಿನ ಕೆಳಗಡೆ ಹಾಕೊಂಡು ಒಂದು ದೊಡ್ಡ ಬೂದ್ಗನ್ನಡಿ ಇಟ್ಕೊಂಡು ಒಂದು ಶಾರ್ಪ್ ಆಗಿರೋ ಸೂಜಿ ಅದನ್ನ ಇಟ್ಕೊಂಡು ನಿಧಾನವಾಗಿ ಒಂದೊಂದನ್ನೇ ತಳ್ಳಿ, ಹಾಗಾದ್ರೂ ನೀವು ಕೌಂಟ್ ಮಾಡಬಹುದು. ಮರಳಿನ ಕಣಗಳು ಒಂದು ಬೊಗಸೆ ಸಾಮಾನ್ಯವಾಗಿ ಮಾಡೋಕೆ ಆಗಲ್ಲ, ಕಷ್ಟ. ಆದ್ರೆ ಪ್ರಯತ್ನ ಪಟ್ಟು ನಡೆಸ್ಬೋದು, ಅದನ್ನಾದ್ರೂ ಎಣಿಸ್ಬೋದು. ಆದ್ರೆ ಆಗಿ ಹೋದಂತ ಬ್ರಹ್ಮರು ಎಷ್ಟು ಜನ ಆದ್ರೂ, ಚತುರ್ಮುಖ ಬ್ರಹ್ಮ ಅವನ್ ಲೆಕ್ಕ ಇಲ್ಲ ಅಂತಾರೆ. ಹಾಗೇನೆ ಈ ಪಿತಾಮಹ ಇವರೆಲ್ಲ ಈ ಚೇತನಿಗೆ ಎಷ್ಟು ಜನ ಆದ್ರು, ನೀನು ಎಷ್ಟು ಜನಕ್ಕೆ ತಂದೆ ತಾಯಿ ತಾತ ಎಲ್ಲ ಆಗಿದ್ದೆ, ನಿನಗೆ ಎಷ್ಟು ಜನ ಹಿಂದಿನ ಜನ್ಮಗಳಲ್ಲಿ ತಂದೆ ತಾತ ಮುತ್ತಾತ ಅವರಪ್ಪ ಎಲ್ಲ ಆಗಿದ್ದು ಲೆಕ್ಕ ಇಲ್ಲ ಅಂತಾರೆ. ಸಾಧ್ಯವಿಲ್ಲದಷ್ಟು ಜನ್ಮ ಸಂತತಿಯನ್ನ ಎಣಿಸಲು ಕೂಡ ಸಾಧ್ಯವಿಲ್ಲದಷ್ಟು ಅಚಿತ್ತಿಗೆ ಸ್ವರೂಪ ಸ್ವಭಾವ ವಿಕಾರ ರೂಪ ಉತ್ಪತ್ತಿ. ಚೇತನನಿಗೆ ಕರ್ಮಗತ ಸ್ವರೂಪದಲ್ಲಿ ವಿಕಾರ ಇಲ್ಲದೆ ಸ್ವಭಾವದಲ್ಲಿ ವಿಕಾರವುಳ್ಳಂತಹ ಹೊಸ ಹೊಸ ಜನ್ಮ ಇರೋದರಿಂದ ಅಜತ್ವದಲ್ಲಿ ವ್ಯತ್ಯಾಸ ಉಂಟು. ಪ್ರಕೃತಿಗೆ ಸೇರಿದ್ದು ಈ ಶರೀರ. ಈ ಶರೀರದಲ್ಲೇನೆ ಎಷ್ಟೆಲ್ಲ ಬದಲಾವಣೆಗಳಾಯ್ತು. ನಿನ್ನೆ ಇದ್ದಂತೆ ಇವತ್ತು ಒಂದೊಂದು ದಿವಸಕ್ಕೂ ಕೂಡ ಸ್ವರೂಪದಲ್ಲೇ ಬದಲಾವಣೆ ಹೊಂದೋದು. ಚಿಕ್ಕವರಾಗಿದ್ದಾಗ ತುಂಬಾ ಎತ್ತರ ಇರಲಿಲ್ಲ, ಆಮೇಲೆ ದೊಡ್ಡದಾಗಿ ಬೆಳೆದ್ವಿ, ಆಮೇಲೆ ಬೆನ್ನು ಬಾಗಿತು. ಎಲ್ಲ ಶರೀರಕ್ಕೆ ಆಗ್ತಿರೋದು. ಶರೀರಕ್ಕೆ ಆಗ್ತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ನೀವೇ ಹೇಳ್ತೀರಿ. ನಾನು ಚಿಕ್ಕವನಾಗಿದ್ದಾಗ, ನಾನು ಹುಡುಗನಾಗಿದ್ದಾಗ, ನಾನು ಯುವಕನೋ ಅಥವಾ ಯುವತಿ ಆಗಿದ್ದಾಗ, ನಾನು ಪ್ರೌಢನಾಗಿದ್ದಾಗ, ನನಗೆ ವಾರ್ಧಕ್ಯ ಬಂದಾಗ, ಇವೆಲ್ಲ ಯಾರಿಗೆ ಬಂದಿದ್ದು? ಆ ಚೇತನ ಪಡೆದ ಶರೀರ, ಆ ಶರೀರದಲ್ಲೇ ಬದಲಾವಣೆಗಳು. ಎರಡನೇ ಅಧ್ಯಾಯದಲ್ಲಿ ಅದನ್ನೇ ಹೇಳ್ದ. ಶರೀರದಲ್ಲಿ ಈ ಬದಲಾವಣೆ ಉಂಟಾಯ್ತಲ್ಲ, ಗಮನಿಸಿದ್ರ ನೀವು? ನೀವು ಯಾವ ಡೇಟ್ ನಲ್ಲಿ ಮಗುವಾಗಿದ್ದವರು ದೊಡ್ಡ ಹುಡುಗರಾಗಿದ್ರಿ, ಕುಮಾರನಾದ್ರಿ, ಬಾಲ್ಯ, ಯೌವನ ಯಾವಾಗ ಬಂತು? ಆ ಯೌವನ ಕಳೆದದ್ದು ಯಾವಾಗ? ಹೇಗೆ ಇದು ಸಹಜವಾಗಿಯೇ ಚೇಂಜ್ ಆಗ್ತಾ ಇದೆಯೋ, ಪರಿಣಾಮ ಹೊಂದ್ತಾ ಇದೆಯೋ, ಅದು ನಮ್ಮ ಗಮನಕ್ಕೆ ಬರಲ್ವೋ? ಹಾಗೇನೆ ಹಿಂದಿನ ಎಷ್ಟೋ ಜನ್ಮಗಳು ಎಲ್ಲ ಆಗೋಗಿದ್ದು. ಶರೀರ ಬಿಡೋದು ಅಷ್ಟೇ ಸಹಜ. ಹೀಗೆ ಒಂದು ಮಗುವಾಗಿದ್ದವನು 60-70 ವರ್ಷದ ಮುದುಕನಾದ, ಆಮೇಲೆ ಒಂದ್ ದಿವಸ ಶರೀರ ಬಿಟ್ಟ. ಪ್ರಕೃತಿಗೆ ಸ್ವರೂಪದಲ್ಲಿ ಸ್ವಭಾವದಲ್ಲಿ ವಿಕಾರ, ಆದರೆ ಚೇತನನಿಗೆ ಅವನು ಜ್ಞಾನದಲ್ಲಿ ಸಂಕೋಚ ವಿಕಾಸಗಳಷ್ಟೇನೆ. ಆದರೆ ಶ್ರುತಿಯಲ್ಲೂ ಇನ್ನು ಇತರ ಪ್ರಮಾಣಗಳಲ್ಲೂ ಆ ಶಬ್ದ ಪ್ರಯೋಗವು
ಅಚೇತನ ಚೇತನಗಳಿಗೆ ಕಂಡಿರುವ ಎಲ್ಲ ಅಂತಂದ್ರೆ ದ್ರವ್ಯ ನಿತ್ಯತ್ವವನ್ನು ಬೋಧಿಸೋದಕ್ಕಾಗಿ ಹಾಗೆ ಪ್ರಯೋಗ ಅಂತ ತಿಳಿತಕ್ಕಂಥದ್ದು. ಈ ಒಂದೊಂದು ಪ್ರಶ್ನೆ ಒಂದೊಂದು ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ಅದಕ್ಕೊಂದು ಸಂದೇಹ ಬಂದ್ರೆ ಅದನ್ನ ಅಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಅಜತ್ವವು ದ್ರವ್ಯ ನಿತ್ಯತ್ವವನ್ನ ಬೋಧಿಸುತ್ತೆ. ಅಜತ್ವ ಅಂದರೆ ದ್ರವ್ಯಕ್ಕೆ ಸ್ವರೂಪ ಸ್ವಭಾವ ಅವಸ್ಥಾಂತರಾಶ್ರಯತ್ವಗಳು ಉಂಟಾಗುವಾಗ ದ್ರವ್ಯಕ್ಕೆ ನಾಶ ಇಲ್ಲ ಭಾವ. ಹುಟ್ಟಬೇಕಾದ್ರೆ ತುಂಬಾ ಚಿಕ್ಕದಾಗಿತ್ತು, ಆಮೇಲೆ ದೊಡ್ಡದಾಯ್ತು, ಆಮೇಲೆ ಬೆಂಡ್ ಬಾಗ್ತು, ಆಮೇಲೆ ಇದಾಯ್ತು, ಆಮೇಲೆ ಏನು ನಾಶವಾಯ್ತಾ? ನಾಶವಾಗ್ಲಿಲ್ಲ ಅಂತ ಅದಕ್ಕೆ ಹೇಳ್ತಾರೆ ದ್ರವ್ಯದ ನಿತ್ಯತ್ವ ಅಂದ್ರು. ಪ್ರಕೃತಿನೂ ನಾಶವಾಗ್ಲಿಲ್ಲ, ಪೂರ್ಣವಾಗಿ ಹೋಗ್ಲಿಲ್ಲ, ಇನ್ನೊಂದು ರೂಪ ಪಡೀತು ಅಷ್ಟೇ. ಅದು ಆತ್ಮನಿಗೂ ನಾಶ ಇಲ್ಲ. ಹಾಗಾದ್ರೆ ಏನು ಇದು ಹುಟ್ಟು ಸಾವು? ಹುಟ್ಟು ಸಾವು ಅನ್ನೋದೇನು ಅಂದ್ರೆ ಒಂದು ಆತ್ಮಕ್ಕೆ ಒಂದು ಪ್ರಕೃತಿಯ ಸಂಬಂಧ, ಈ ಶರೀರದೊಂದಿಗೆ ಸಂಬಂಧ ಇದೆಯಲ್ಲ, ಅದನ್ನ ನಾವು ಹುಟ್ಟು ಅಂತ ಕರಿತೀವಿ. ಆ ಪರ್ಟಿಕ್ಯುಲರ್ ಶರೀರದಿಂದ ಇವನಿಗೆ ವಿಯೋಗ ಉಂಟಾದಾಗ ಅದನ್ನ ಸಾವು ಅಂತ ಹೇಳಿದ್ವಿ. ಇವನು ಸತ್ನ ಇಲ್ಲ, ಇವನ್ಗೆ ಆ ಶರೀರ ಇಲ್ದಿ ಇನ್ನೊಂದು ಶರೀರ ಸಿಕ್ತು ಅಷ್ಟೇ. ಇವನು ಮಾಡಿದ ಕರ್ಮದ ಪ್ರಕಾರ ಉತ್ತಮ ಶರೀರ ಉತ್ತಮ ಲೋಕಗಳಿಗೆ, ಕೀಳಿನ ಇದು ಕ್ರಿಮಿಕೀಟಗಳ ಜನ್ಮ ಆ ಶರೀರ ಪಡೆದಿದ್ದು ಅವನ ಕರ್ಮದ ಪ್ರಕಾರ. ಅಂತೂ ಈ ಶರೀರ ಬಿಟ್ಮೇಲೆ ಇನ್ನೊಂದು ಶರೀರ ಸಿಕ್ತಲ್ಲಿ. ಶರೀರ ಇಲ್ಲದಂತಹ ಸ್ಥಿತಿ ಇಲ್ವೇ ಇಲ್ಲ ಆತ್ಮಕ್ಕೆ. ಪ್ರೇತ ಅನ್ನೋದು ಕೂಡ ಒಂದು ಶರೀರ. ಆತ್ಮಕ್ಕೆ ಏನಾದ್ರು ಸ್ವರೂಪ ಅಂತಂದ್ರೆ ಅಣು, ಅಯಾನ್, ಅಣು, ಅಣೋರಣೀಯಾನ್ ಮಹತೋಮಣಿಯಾನ್, ಅಣುವಿನಲ್ಲಿ ಅಣುವಾಗಿರುವನ್ ಭಗವಂತ. ಆ ಅಣುವಾಗಿರುವಂತ ಭಗವಂತ ಅದರೊಳಗಡೆ ಇದ್ದಾನೆ, ಮಹತ್ತಿಗಿಂತಲೂ ಮಹತ್ ಆದವನು. ಅವನ ನಿಜವಾದ ಸ್ವರೂಪ ಏನು? ಅವನು ಮನುಷ್ಯನೂ ಅಲ್ಲ, ಪುರುಷನಲ್ಲ, ಸ್ತ್ರೀ ಅಲ್ಲ, ಕ್ರಿಮಿಕೀಟಗಳಲ್ಲ, ದೇವನೂ ಅಲ್ಲ. ನ ದೇವೋ ನ ಮನುಷ್ಯ. ಎಲ್ಲ ಬರೀ ಶರೀರಗಳು. ಆಯಾ ಶರೀರಕ್ಕೆ ಬಂದಾಗ ಆಯಾ ಹೆಸರು. ಅವನೇನು ಅಂದ್ರೆ ಜ್ಞಾನ ಆನಂದಮಯ ಆತ್ಮ, ಶೇಷೋ ಹಿ ಪರಮಾತ್ಮನಃ. ಇದು ಆತ್ಮನ ಡೆಫಿನಿಷನ್. ಹಾಗಾಗಿ ಶರೀರ ಇಲ್ಲದಂತಹ ಸ್ಥಿತಿ ಇಲ್ವೇ ಇಲ್ಲ. ಕರ್ಮ ಮಾಡಿದಂತೆ ಆಯಾಯ ಶರೀರಗಳು ಭಗವಂತನಲ್ಲಿ ಸಮರ್ಪಣೆ ಮಾಡ್ಕೊಂಡಿದ್ರೆ, ಭರನ್ಯಾಸ ಮಾಡ್ಕೊಂಡಿದ್ರೆ ಇವನಿಗೆ ದಿವ್ಯವಾದ ಶರೀರ, ಭಗವಂತನಿಗೆ ಸಮಾನವಾಗಿ ಚತುರ್ಭುಜಧಾರಿಯಾಗಿ, ಪೀತಾಂಬರಧಾರಿಯಾಗಿ, ಕಿರೀಟ, ಕೇಯೂರ, ಮಕರ ಕುಂಡಲ ಎಲ್ಲ ಭಗವಂತನದೇ ಸ್ವರೂಪ. ಅದು ತಗೊಂಡು ಕೂಡ ಹೋಗ್ಲಿ ಅವನೇ ಭಗವಂತ ಆಗ್ಬಿಡ್ತಾನ ಅಂದ್ರೆ ಇಲ್ಲ, ಅವನೇ ಭಗವಂತ ಆಗೋಲ್ಲ. ಅಲ್ಲೂ ಕೂಡ ಅಷ್ಟೇ, ಅವನ ಭಗವಂತ ಇವನಿಗಿಂತ ಬೇರೆನೆ. ಆದ್ರೆ ಭಗವಂತನ ಅವನು ನೇರವಾಗಿ ನೋಡಬಲ್ಲ. ಅವನಿಗೆ ಈ ರೀತಿ ಶರೀರ ದೇಹಾತ್ಮ ಭ್ರಮೆ ಅನ್ನೋದಿಲ್ಲ. ತಾನಿರೋದು ಭಗವಂತನಿಗಾಗಿ ಇಂಥ ಕೈಂಕರ್ಯದಲ್ಲೇ ಅವನು ಭಗವಂತನಿಗೆ ಸಮಾನವಾದಂತ ಆನಂದದೊಂದಿಗೆ ಸಾಯುಜ್ಯಂ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ ಇವೆಲ್ಲವನ್ನು ಪಡೆದು ಅದರ ಜೊತೆಗೆ ಈ ಸಾಯುಜ್ಯವನ್ನು ಪಡಿತಾನಲ್ಲ, ಇದು ಮೋಕ್ಷದಲ್ಲಿ ನಮಗೆ ಮುಖ್ಯವಾದ ಬೇಕಾದ ನಿರತಿಶಯವಾದ ಆನಂದವನ್ನು ಪಡೆಯೋದು. ಅದು ಇವನ ಪ್ರಥಮ ಗುರಿಯಾಗ ಬಾಳಿನಲ್ಲಿ. ಸೊ ಅದು ಪ್ರಧಾನವಾದಾಗ ಇಲ್ಲಿ ಇದೆಲ್ಲದನ್ನು ಬಿಟ್ಟುಬಿಡಿ, ಎಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಏನು ಬರುತ್ತೋ ಅನುಭವಿಸಿ, ರೋಗ ಬಂತ ಅನುಭವಿಸಿ. ಅಯ್ಯೋ ನನಗೆ ಮಂಡಿ ನೋವು, ಅಯ್ಯೋ ನನಗೆ ಸೊಂಟ ನೋವು, ಅಯ್ಯೋ ನನಗೆ ದೇಹ, ಅಯ್ಯೋ ನನಗೆ ಮರವು, ಏನೇನ್ ಮಾಡ್ತು, ಯಾಕೆ ಬಂತು ಎಲ್ಲ ಅಂದ್ರೆ ಮತ್ತ ಪ್ರತಿಜ್ಞಾ ಅಪೋಹನಂಚ ವೇದೈಶ್ಚ ಸರ್ವೈ ಆಮೇ ಭವೇದ್ಯ ವೇದಾಂತ ಗೃದ್ವೇದ ವಿದೇವ ಚಾಹಂ. ನಮ್ಮ ಕರ್ಮಾಯುತವಾಗಿ ಏನೇನು ಬರುತ್ತೋ ಅದನ್ನೆಲ್ಲ ಅನುಭವಿಸಲೇಬೇಕು. ಅವಶ್ಯಂ ಅನುಭೋಕ್ತವ್ಯಂ ಪ್ರಾರಬ್ಧ ಕರ್ಮ. ಅವಶ್ಯಂ ಅನುಭೋಕ್ತವ್ಯ ಅಂದ್ಮೇಲೆ ಮದ್ದೇವ್ರಿ ಆಗ್ಬೇಕು. ಇದೆಲ್ಲ ಕೇಳೋದು ಯಾಕೆ ಕೇಳಬೇಕು? ಅನುಭವಿಸೋದಂತೂ ಇದೆಯಲ್ಲ, ಅನುಭವಿಸಿ. ಈ ಕೇಳದೆ ಅನುಭವಿಸೋದಾಗ ಏನು ಅಂತಂದ್ರೆ ಅವಾಗ ನಿಮಗೆ ನೆಮ್ಮದಿನೇ ಇಲ್ಲ, ನೆಮ್ಮದಿಯ ಮಲಗೋಕ್ಕಾಗೋಲ್ಲ, ಇಲ್ಲ ಇದಾಗ್ಲಿಲ್ಲ, ಇಲ್ಲ ಆಪರೇಷನ್ ಮಾಡಿಸ್ಕೊಂಡ್ಬಾರ್ವಾ, ಇಲ್ಲ ಜಾಯಿಂಟ್ ಅದಕ್ಕೆ ಒಂದು ಆಪರೇಷನ್, 2 ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್. ಹೋಗ್ಲಿ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ ಬಂದ್ರಲ್ಲ, ಆಮೇಲೆ ಆದ್ರೂ ಸಂತೋಷವಾಗಿದೆಯೋ? ಸುಖ ಸಿಕ್ತು ಆಮೇಲೆ? ಆಪರೇಷನ್ ಮಾಡಿಸ್ಕೊಂಡ್ರೆ ಆಯ್ತು.
ಇಲ್ಲ ಆಪರೇಷನ್ ಮಾಡಿದ್ರು ಕ್ಯೂರ್ ಆಗೋಕ್ಕಾಗೋಲ್ಲ ಅಂತ. ಅವಾಗ ಏನಾಗುತ್ತೆ, ಯಾರು ಬಂದ್ರು ಕೂಡ ಅವ್ರ ಹತ್ರ ಬರೀ ದುಃಖಗಳನ್ನೇ ಹೇಳೋದು. ನಿನ್ನ ನೋವುಗಳನ್ನ ಎಳೆಯೊಳಗೆ ಹರಡದಿರೋ, ತಲೆ ಪಾಗಿ ನೋಡಕ್ ಒಳಕ, ಪಂಚೆ ನೀರಿಯಲ್ಲ ಹರಕ, ಲೋಕಕ್ಕೆ ತೋರಿಸ್ಬಾರ್ದು. ಅದನ್ನ ರಿಪೇರಿ ಮಾಡಕ್ಕೆ ಯಾರು ಸಾಧ್ಯನ? ಅವನಿಗೆ ಹರಿದೋಗಿದೆ ಅಂತಂದ್ರೆ ಅವನು ಡ್ರೈ ವಾಶಿಗೆ ಕೊಡ್ಬೇಕಾದ್ರೆ, ನೋಡಪ್ಪ ಅದು ಹೋಗಿದೆ, ಅದೆಲ್ಲ ಡಾರನ್ ಮಾಡಿ ಎಲ್ಲದನ್ನು ಹೊಲಿದು ಸರಿ ಮಾಡು. ಅಗಸನಿಗೆ ಬಟ್ಟೆ ಇಲ್ಲ ಹಾಕಿದಾಗ ತಲೆಗೆ ಹಾಕೊಂಡು ಚೋಪಿನಲ್ಲಿ ಕೆವಿಟ್ ಕಟ್ಕೊಂಡ್ಬಿಟ್ಟಿದೆ, ಅವನಿಗೆ ತೋರಿಸಿ. ಹಾಗೆ ಇವುಗಳನ್ನು ಪರಿಹಾರ ಮಾಡೋರಿಗೆ ತೋರಿಸಿ. ಈಗ ಇನ್ನೊಬ್ರ ಹತ್ರ ನಮ್ಮ ದುಃಖನೋ ಕ್ಲೇಶನೋ ಇದನ್ನೆಲ್ಲ ಹೇಳ್ತಾ ಕುತ್ಕೊಂಡ್ರೆ ಅವ್ರು ಏನ್ ಮಾಡ್ತಾರೆ? ಕೇಳ್ಬಿಟ್ಟು ಏನ್ ಮಾಡ್ತಾರೆ? ಅಯ್ಯೋ ಅವ್ರು ಮಾತಾಡ್ಸಿದೆ, ಶುರು ಮಾಡ್ಬಿಟ್ರು ಕಥೆನ ಅವ್ರದ್ದು, ಏನ್ ನಿಲ್ಸಂಗೆ ಇಲ್ಲ. ಏನಮ್ಮ ಆರೋಗ್ಯಮಾ ಅಂತ ಕೇಳಿದೆ, ಯಾಕಾರು ಕೇಳಿದ್ನು ಅನ್ನೋ ಅಷ್ಟ್ರ ಮಟ್ಟಿಗೆ ಅವ್ರ ತಲೆ ಕೆಡಿಸಿದ್ದು. ನಿಮ್ಗೇನಾದ್ರು ಉಪಯೋಗ ಆಯ್ತು ಅವ್ರಿಂದ ಹೇಳಿದ್ದು? ಲೋಕದ ರೂಢಿನಲ್ಲಿ ಹೇಗಿದೆ ಅಂದ್ರೆ, ನಿಮಗ್ ದುಃಖ ಆದಾಗ ಅದಕ್ಕೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತೆ. ಅವ್ರು ನಿಮ್ ದುಃಖ ತಗೊಂಡ್ಬಿಡ್ತಾರ? ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ, ಅವ್ರಿಗೆ ಯಾರ ಹತ್ರನೂ ಹೇಳ್ಕೊಳ್ಳೋದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇನ್ ನಿನ್ ಒಳಗಡೆ ಬರ್ಸ್ಟಾಗಿ ಬರುತ್ತೆ ಹೊರಗಡೆಗೆ. ಅದಕ್ಕೇನೋ ಮಾನಸಿಕವಾಗಿ ಅದನ್ನ ಇನ್ನೊಬ್ರ ಹತ್ರ ಹೇಳದೆ ಇದ್ರೆ ಅಮುಕ್ಕೊಂಡು ಇಟ್ಬಿಟ್ರೆ, ಅಮುಕ್ಕೊಂಡು ಯಾಕೆ ಇಡ್ಬೇಕು? ಅದ್ ಬಿಟ್ಬಿಡಿ, ಅದನ್ನ ಜಸ್ಟ್ ಲೀವ್ ಆಫ್. ಇವ್ರು ಯಾರು ಕೂಡ ಏನು ಮಾಡ್ಲಿಕ್ಕೆ ಆಗೋಲ್ಲ. ಏನೋ ಪಾಪ, ಅಯ್ಯೋ ಪಾಪ ನಿಮ್ಗೆ ಹಿಂಗಾಯ್ತಾ ಅಂತ ಅನ್ಬೋದು. ಇಲ್ಲ ನಿಮ್ ಜೊತೆ ಎತ್ಕೊಂಡು ಅಯ್ಯೋ ನಿಮಗೂ ಆಗ್ಬಿಡುತ್ತೆ ಅಂತ ನಿಮ್ಗಿಂತ ಜೋರಾಗಿ ಅವ್ರು ಹತ್ತು ಬಿಟ್ರೆ ನಿಮ್ ನೋವು ಹೋಯ್ತೆ. ಯಾಕೆ ಹೇಳ್ಕೋಬೇಕು ಮೂಲತಃ? ಹಾಗಾದ್ರೆ ಯಾರ ಹತ್ರ ಹೇಳ್ಕೋಬೇಕು? ಯಾರ ಹತ್ರ ಹೇಳಿದ್ರೆ ನೋವು ಕಡಿಮೆ ಆಗುತ್ತೋ? ಈಗ ಡಾಕ್ಟರ್ ಹತ್ರ ಹೋದಾಗ ನಾನು ಏನು ಹೇಳೋಕ್ ಹೋಗಲ್ಲ ಅಂತ ಅಲ್ಲಿ ಕೂತ್ಕೊಳ್ಳೋದಲ್ಲ, ಅಲ್ಲಿ ಹೇಳ್ಬೇಕು. ಹಾಗೆ ಭಗವಂತನ ಹತ್ರ ಬಂದಾಗ ಹೇಳ್ಕೊಳ್ಳಿ, ಏನಿದ್ಯೋ ಇಲ್ಲ ಎಲ್ಲ ಕೇಳಿಸ್ಕೊಳ್ತಾನೆ ನಾನು ಚೆನ್ನಾಗಿ. ಮಹಾಲಕ್ಷ್ಮಿಗೆ 6 ಗುಣಗಳು: ಶೃಣೋತಿ, ಶ್ರಾವಯತಿ, ಹೀಗೆ ಒಂದೊಂದೇ ಹೇಳ್ತಾ. ಶ್ರೀ ಅನ್ನೋ ಪದದಲ್ಲಿ ಎಷ್ಟು ಬರುತ್ತೆ ಅಂತ ಎಲ್ಲದನ್ನ ಕೇಳಿಸ್ಕೊಂಡು ಬಹಳ ಅನುಕಂಪೆಯಿಂದ ಭಗವಂತನಿಗೆ ನಮ್ಮ ಪರವಾಗಿ ರೆಕಮೆಂಡೇಶನ್ ಕೊಟ್ಟು ಅವನ ಕರ್ಮ ಅನ್ನೋದು ಅನುಭವಿಸ್ತಾ ಇದ್ದಾನೆ, ಈಗ ಬಂದಿದ್ದಾನಲ್ಲ, ನಮ್ಮಲ್ಲಿ ಶರಣಾಗಿದ್ದಾನಲ್ಲ, ಅವನನ್ನು ಅನುಗ್ರಹಿಸು, ಅವನ ದೋಷಗಳನ್ನ ಇದುಗಳನ್ನ ಗಣಿಸದೆ ಅವನನ್ನು ಉದ್ಧಾರ ಮಾಡು ಅಂತ ಅವಳ ಮುಖಾಂತರ. ಇಲ್ಲ ನೇರವಾಗಿ ನೀವು ಕೇಳಿದ್ರು ಅಷ್ಟೇ, ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ ರೂಪವಾಗಿ ಉಪಚಾರಾಪದೇಶೇನ ಕೃತಾನ್ ಆಹಾರಹರ್ಮಯ ಆಹಾರಹ ಅಂದ್ರೆ ದಿನಾನು ಪ್ರತಿ ಕ್ಷಣವೂ ತಪ್ಪುಗಳನ್ನ ಯಾವ್ದು ಮಾಡಬಾರ್ದು ಅದನ್ನೇ ಮಾಡ್ತಾ ಅದೆಲ್ಲವನ್ನು ನೀನು ಕ್ಷಮಿಸು. ಭಗವಂತನಲ್ಲಿ ಪ್ರತಿದಿನ ಯಾಕೆ ಕ್ಷಮಾಪಣೆ ಕೇಳಬೇಕು ಅಂದ್ರೆ ಇದಕ್ಕೇನೆ. ಆ ಗದ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ ರಾಮಾನುಜರು. ಅನಾದಿಕಾಲ ಪ್ರವೃತ್ತ ಸುಮನೋವಾಕ್ಕಾಯೈ ತ್ರಿಕರಣಗಳಿಂದ ಅಕೃತ್ಯಾಕರಣ, ಮಾಡಬಾರದನ್ನೇ ಮಾಡಿದ್ದು; ಕೃತ್ಯ ಅಕರಣ, ಮಾಡಬೇಕಾದದ್ದನ್ನು ಬಿಟ್ಟಿದ್ದು; ಭಗವದ್ ಅಪಚಾರ, ಭಗವಂತನಲ್ಲಿ ಅಪಚಾರಗಳು; ಭಾಗವತಾಪಚಾರ, ಅಸಖ್ಯಾಪಚಾರ, ಈ ರೀತಿಯ ನಾನಾ ವಿಧಾನ ಅಪಚಾರಾನ್ ಹಿಂದೆ ಮಾಡಿದ್ದು, ಈಗ ಮಾಡ್ತಿರೋದು, ಮುಂದಕ್ಕೆ ಮಾಡೋದು ಎಲ್ಲದನ್ನು ನೀನು ಅಶೇಷತ ಕ್ಷಮಸ್ವ. ಈ ಕ್ಷಮಾಪಣೆ ಭಗವಂತನಲ್ಲಿ ಕೇಳ್ಬೇಕು. ಯಾವುದೋ ಒಂದ್ ಜನ್ಮದ್ದ ಇದು, ಒಂದ್ ದಿವಸ ಹೇಳ್ಬಿಟ್ರೆಲ್ಲ ಖಾಲಿ ಆಗಲ್ವಾ? ಇನ್ ಮತ್ತೆ ಮಾರನೇ ದಿವಸ ಯಾಕೆ ಹೇಳ್ಬೇಕು ಅಂತಂದ್ರೆ, ಪ್ರತಿದಿನ ಅಡುಗೆ ಮಾಡ್ತೀವಿ ಅದೇ ಕುಕ್ಕರ್ನಲ್ಲಿ, ಯಾಕೆ ತೊಳಿಬೇಕು? ಅನ್ನ ಮಾಡ್ದಪ್ಪ ಎಲ್ಲ ಆಯ್ತಲ್ಲ, ಸರಿ ಮತ್ತೆ ಇಡ್ತೀನಿ. ಈಗೇನು ಫ್ರಿಡ್ಜ್ಗಳು ಒಂದೊಂದು ರೂಮ್ ತರಾನೇ ಇರುತ್ತೆ ದೊಡ್ಡದಾಗೆ, ಕುಕ್ಕರ್ನೇ ತೆಗೆದು ಒಳಗಡೆ ಇಟ್ಬಿಡೋದು. ಮಾರನೇ ದಿವಸ ಮತ್ತೆ ಕೇಕ್ದ ಅನ್ನ ಮಾಡಿದ್ದು ತೊಳೆಯೋದೇ ಬೇಡ, ಅದನ್ನ ಮಗುಟ ಉಟ್ಕೊಳ್ಳೋದು, ಮಡಿಯ ಪಣ್ಕೊಂಡಿರ್ಕೆ ಎಲ್ಲ ಮಗುಟು ಸಿಲ್ಕು ಪಟ್ಟಿದ್ದು ಆ ಪಟ್ಟಿಂದು ಉಟ್ಕೊಂಡ್ರೆ ಆಯ್ತು. ಅದೇನು ಒಗೆಯೋದೇ ಬೇಡ, ಅದನ್ನ ಬೇರೆದಕ್ಕಿಂತ ಶುದ್ಧಿ, ಅದಕ್ಕಾಗಿ ಪಟ್ಟು ಪ್ರತಿದಿನ ಅಂತ. ಎಷ್ಟು ಸೋಂಬೇರಿಗಳು ನಾವು ಅಂತಂದ್ರೆ, ಇವತ್ತು ಉಟ್ಕೊಂಡಿದ್ದು ವಸ್ತ್ರ ಇದೆಲ್ಲ ಮಾರನೇ ದಿವಸಕ್ಕೆ ಇದು ಒಗೆಯಕ್ ಹಾಕ್ಬೇಕು, ಆಯ್ತು ಅದ್ರದ್ದು ಚೆನ್ನಾಗಿ ಒಗೆದು ಆಮೇಲೆ ಒಳಗೆ ಹಾಕಿದ್ರ ಮೇಲೆ ಅದು ಶುದ್ಧಿ, ಮಾರನೇ ದಿವಸಕ್ಕೆ ಅದು. ಸೊ ಗಳು ಮೇಲ್ಗಡೆ ಒಂದ್ ಸೆಟ್ ಇರ್ಬೇಕು, ಮೈ ಮೇಲೆ ಒಂದ್ ಸೆಟ್ ಇರ್ಬೇಕು, 2 ಸೆಟ್ ಸಾಕು.
ತುತ್ತು ಅನ್ನ ತಿನ್ನೋಕೆ, ತುಂಡು ಬಟ್ಟೆ ಮಾನ ಮುಚ್ಚೋಕೆ. ಇದಕ್ಕಾಗಿ ಅಂಡರತ ಏಕೋ ಇದೆಲ್ಲ ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು. ಸಂಸಾರ ದೊಡ್ಡದನ್ನು ಯಾರು ಮಾಡ್ಕೊಂಡಿದ್ದು? ಯಾವ್ದಕ್ ಯಾವ್ದು ಮ್ಯಾಚಿಂಗು? ಇದೀಗ ಹಾಕೊಂಡಿದ್ದು ಬೇಸರ ಆಯ್ತು, ಅದಿನ್ನೊಂದು. ಕೆಲವ್ರದ್ದು ಸಂಗ್ರಹಗಳು ಎಷ್ಟಿದೆ ಅಂತಂದ್ರೆ ವರ್ಷಕ್ಕೆ ಒಂದ್ ರೌಂಡ್ ಆದ್ರೂ ಬರುತ್ತಾ, ಮುಗುತ್ತಾ? ಅಷ್ಟಕ್ಕೂ ಹೆಚ್ಚಿಗೆ ಇದೆ ಅವ್ರ ಹತ್ರ ಬಟ್ಟೆಗಳು. ಒಂದು ದಿವಸ ಹಾಕಿದ್ದೀನಿ, ಇನ್ನೊಂದ್ಸಲಿ ಹಾಕೊಳಕ್ಕೆ ಇನ್ ಮುಂದಿನ ವರ್ಷನೋ ಅದು ಮುಂದಿನ ವರ್ಷನೋ ಬರ್ಬೇಕು. ಏನ್ ಸಾಧಿಸಿದ್ದು? ಎಷ್ಟು ಜೊತೆ ಚಪ್ಪಲಿಗಳು? 365 ಸೆಟ್ಟು. ಆ ಚಪ್ಪಲಿಗೆ ಸಪರೇಟು ಅಂಕಣ ಒಂದೊಂದು ಇದರಲ್ಲಿ. ಎಲ್ಲೋ ಹೋಗ್ತಾ ಇದ್ದೀವಿ, ಏನನ್ನೋ ಗ್ರಹಿಸಿದ್ವಿ, ಏನೇನೋ ಸಂಪಾದನೆ ಮಾಡಿದ್ವಿ. ಇವೆಲ್ಲ ಯಾವ್ದಾರ ನಮ್ಮ ಆತ್ಮಕ್ಕೆ ಉದ್ಧಾರ ಆಗುತ್ತೋ? ಇಷ್ಟೆಲ್ಲ ಏನೇನ್ ಮಾಡಿಟ್ಕೊಂಡ್ರು ಕೂಡ. ಡೈಮಂಡ್ ಸೆಟ್ ಆಯ್ತು, ಪ್ಲಾಟಿನಂ ಸೆಟ್ ಆಯ್ತು, ಜೇಡ್ ಸೆಟ್ ಆಯ್ತು, ಇನ್ನೊಂದು ಸೆಟ್ ಆಯ್ತು, ಅದೊಂದು ಎಲ್ಲ ಒಂದೊಂದೊಂದೊಂದು ಬಾಕ್ಸ್ಗಳು. ಅದಿಡೋಕೆ ಸೇಫ್ ಸಾಲದು ಮನೆಯಲ್ಲಿ. ಅದಕ್ಕೆ ಬ್ಯಾಂಕ್ ನಲ್ಲಿ ದೊಡ್ಡ ಲಾಕರ್, ಮ್ಯಾಕ್ಸಿಮಮ್ ಎಷ್ಟಿದೆ ಅದನ್ನೇ ಕೊಟ್ಬಿಡಿ. ಸರಿ ತನ್ನಿ, ತಂದು ಹಾಕೊಂಡ್ಮೇಲೆ ಅಯ್ಯೋ ಕಿವಿದಲ್ಲಿ ಹೋಯ್ತು, ಏನ್ ಟೆನ್ಷನ್, ಅಯ್ಯೋ ಎಲ್ಲೋ ಬಿದ್ದೋಯ್ತು, ಅನ್ಯಾಯ ಅನ್ಯಾಯ, ಎಲ್ಲೋಯ್ತು. ಆಮೇಲೆ ಅದೆಲ್ಲೋ ಗುಡಿಸಿ ಮಾಡ್ಬೇಕಾದ್ರೆ ಏನೋ ಮಾಡಿಸಿ, ಹಬ್ಬ ಸಿಕ್ಬಿಡ್ತಲ್ಲ ಭಗವಂತ, ನಿನ್ಗೆ ಹರಕೆ ಮಾಡ್ಕೊಳ್ತೀನಿ, ಅದ್ ನನಗ್ ಸಿಕ್ಬಿಡ್ಲಿ. ಹೋಗ್ಲಿ, ಇದೆಲ್ಲ ತಗೊಂಡು ಹೋಗ್ತಿರೋ ನಿಮ್ ಶರೀರ ಬಿಟ್ಟಾಗ? ಎಲ್ಲದನ್ನ ವಿಚಾರ ಮಾಡಿ, ಅದನ್ನೇ ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡಿ. ಎಷ್ಟೆಷ್ಟು ಈ ಹೊರಗಿನ ಸಂಬಂಧಗಳನ್ನು ಕಡಿಮೆ ಮಾಡ್ಕೊಳ್ತಿರೋ ಅಷ್ಟಷ್ಟು ಲೆಸ್ ಲಗೇಜ್ ಮೋರ್ ಕಂಫರ್ಟ್. ಪ್ರಯಾಣದಲ್ಲಿ ಬೋರ್ಡ್ ಎಲ್ಲ ಆಗ್ತಾ ಇದ್ರು. ಜಾಸ್ತಿ ಸಾಮಾನುಗಳಿದ್ರೆ ಎಲ್ಲಿ ಕಳೆದೋಯ್ತೋ, ಇಲ್ಲ ಅಲ್ಲೇ ಬಿಟ್ಬಿಟ್ನೋ, ಎಷ್ಟು ತಂದಿದ್ದು ಸಾಮಾನುಗಳು, ಬ್ಯಾಗ್ಗಳು, ಏನೋ ಒಂದು ಬಿಟ್ಬಿಟ್ಟ ಅಲ್ಲಿ. ಏನ್ ಟೆನ್ಷನ್ನು, ಹಬ್ಬ ಎಲ್ಲ ಬಂತ ಮನೆಗೆ. ಫ್ಲೈಟ್ ನಲ್ಲಿ ಹೋಗಿದ ತಕ್ಷಣ ಎಲ್ಲ ಸರಿಯಾಗಿ ಸಿಗ್ತಾ, ಸೂಟ್ ಕೇಸುಗಳೆಲ್ಲ ಬಂತ, ಚೆಕ್ ಇನ್ ಆಗಿತ್ತಲ್ಲ ಅದು. ಎಷ್ಟು ಕಡಿಮೆ ಇದ್ರೆ ಅಷ್ಟು. ಬಾಳಿನಲ್ಲೂ ಅಷ್ಟೆ. ಇವೆಲ್ಲವೂ ಕೂಡ ಕರ್ಮ ಎತ್ತವಾಗಿ ನಮ್ ಜೊತೆ 2 ದಿವಸ ಅದಕ್ಕೆ ಸಂಬಂಧವೋ ಅಷ್ಟೇ, ಆಮೇಲೆ ಹೋಗುತ್ತೆ ಎಲ್ಲಾನು ಅಷ್ಟೇ. ಅಚಿತ್ತಿಗೆ ಸ್ವರೂಪ ಸ್ವಭಾವ ವಿಕಾರ ರೂಪ ಉತ್ಪತ್ತಿ. ಚೇತನಿಗೆ ಕರ್ಮಕೃತ ಸ್ವರೂಪದಲ್ಲಿ ವಿಕಾರ ಇಲ್ಲದೆ ಸ್ವಭಾವದಲ್ಲಿ ವಿಕಾರ. ಹೊಸ ಹೊಸ ಜನ್ಮ ಇರೋದ್ರಿಂದ ಅಜತ್ವದಲ್ಲಿ ವ್ಯತ್ಯಾಸ ಉಂಟು ಅನ್ನೋ ಭಾವ. ಆದರೆ ಶ್ರುತಿಯಲ್ಲೂ ಇನ್ನು ಇತರ ಪ್ರಮಾಣಗಳಲ್ಲೂ ಅಜ ಶಬ್ದ ಪ್ರಯೋಗ ಅಚೇತನ ಚೇತನಗಳಿಗೆ ಕಂಡಿದಿವೆಯಲ್ಲ ಅಂತಂದ್ರೆ ದ್ರವ್ಯದ ನಿತ್ಯತ್ವವನ್ನು ಬೋಧಿಸುವಾಗ ಹಾಗೆ ಹೇಳುದು ಅಂತ. ಅಜತ್ವ ದ್ರವ್ಯ ನಿತ್ಯತ್ವವನ್ನು ಬೋಧಿಸುತ್ತೆ ಅಂದರೆ ದ್ರವ್ಯಕ್ಕೆ ಸ್ವರೂಪ ಸ್ವಭಾವ ಅವಸ್ಥಾಂತರ ಆಶ್ರಯತ್ವಗಳು ಉಂಟಾಗುವಾಗ ದ್ರವ್ಯಕ್ಕೆ ನಾಶ ಇಲ್ಲ. ಈಗ ಈ ಪ್ರಕೃತಿ ಶರೀರ ತಗೊಂಡೋಗಿ ಸುಟ್ವಿ, ಮತ್ತ ಆ ಶರೀರ ಇಲ್ವಲ್ಲ ಅಂದ್ರೆ ಆ ಶರೀರ ಯಾವುದರಿಂದ ಉಂಟಾಗಿದ್ದು? ಪೃಥ್ವಿ ಅಪ್ ತೇಜು ವಾಯು ರಾಘೋಷ ಪಂಚಭೂತಗಳ ಪಂಚೀಕರಣದಿಂದ ಉಂಟಾಗಿದ್ದು. ಅಲ್ಲಿ ಬೆಂಕಿನಲ್ಲಿ ಹಾಕಿದಾಗ ಆಯಾಯ ಅಂಶಗಳು ಆಯಾಯ ಆಗಿರೋ ಸೇರ್ಕೊಂಡು ಹೋಯ್ತು, ಆ ಪಂಚಭೂತಗಳಲ್ಲಿ ವಿಲೀನವಾಯ್ತು, ಅಂತೂ ನಾಶವಾಗ್ಲಿಲ್ಲ. ಚಿತ್ತಿನ ಚೇತನದ ಅಜತ್ವದಲ್ಲಿ ಸ್ವಭಾವ ವಿಕಾರವೇ ವಿನಃ ಸ್ವರೂಪದ ವಿಕಾರ ಇಲ್ಲ. ಆತ್ಮನ ಸ್ವರೂಪದಲ್ಲಿ ಯಾವ ವಿಕಾರನೂ ಇಲ್ಲ. ಚಿಕ್ಕ ಮಗುವಾಗಿದ್ದಾಗಲೂ ಅವನ ಆತ್ಮ ಅದೇ ಸೈಜು. ಇವನ್ ಸಾಯೋಕ್ ಹಿಂದಿನ ದಿವಸ ಅಥವಾ ಸಾಯೋ ಸಮಯಕ್ಕೂ ಆ ಟೈಮ್ನಲ್ಲೂ ಒಂದು ಅದೇನೆ. ಅವನ ಸ್ವರೂಪದಲ್ಲಿ ಏನು ವಿಕಾರ ಇಲ್ಲ. ಸ್ವಭಾವದಲ್ಲಿ ಹುಟ್ಟಿದಾಗ ಏನು ಗೊತ್ತಿರಲಿಲ್ಲ, ಆಮೇಲೆ ಎಲ್ಲ ಒಳ್ಳೇದ್ ಕಲ್ತೋ ಕೆಟ್ಟದ್ ಕಲ್ತೋ ಅಂತೂ ಕಲ್ತ. ಜ್ಞಾನದಲ್ಲಿ ಸಂಕೋಚ ವಿಕಾಸಗಳು. ಅಚಿತ್ತಿನ ಅಜತ್ವದಲ್ಲಿ ಸ್ವರೂಪ ಸ್ವಭಾವಗಳೆರಡರಲ್ಲೂ ವಿಕಾರ ಉಂಟು. ಆದರೆ ಮುಕ್ತಾತನು ಅಜನಲ್ವೋ? ಆತನಿಗೆ ಜನ್ಮ ಇಲ್ವಲ್ಲ. ಆತನ ಹಾಗೋ ಪರಮಾತ್ಮನು ಅಂತಂದ್ರೆ ಆ ಮುಕ್ತನಿಗಿಂತಲೂ ವಿಲಕ್ಷಣ ಅಂತ ಮುಂದೆ. ಹಾಗೆ ಅನಾದಿ ಶಬ್ದ ಪ್ರಯೋಗದಿಂದ ಮುಕ್ತಾತ್ಮನಿಗಿಂತಲೂ ವೈಲಕ್ಷಣ್ಯ ಹೇಳಿಪಟ್ಟಿತು ಎಂದು ಭಾಷೆಯನ್ನು ಬರೆದಿದ್ದಾರೆ. ಅನಾದಿಂ ಇತಿ ಅನೇನ ಪದೇನ, ಅನಾದಿಂ ಎಂಬ ಈ ಪದದಿಂದ ಆದಿಮತಃ ಆದಿಯನ್ನ ಹೊಂದಿದ ಅಜಾತ್ ಇನ್ನು ಮುಂದೆ ಜನ್ಮ ಇಲ್ಲದಿರುವ ಮುಕ್ತಾತ್ಮನಿಗಿಂತಲೂ ವಿಸಜಾಯಿತ್ವ ಮುಕ್ತಂ, ವೈಲಕ್ಷಣ್ಯವನ್ನು ಹೇಳಿದ್ದು. ಮುಕ್ತಾತ್ಮನಿಗೆ ಅಜತ್ವ ಆದಿಮತ್ತಾದದ್ದು. ಈಗ ಮುಕ್ತನಿಗೂ ನಿತ್ಯನಿಗೂ ಏನು ವ್ಯತ್ಯಾಸ? ಮುಕ್ತನೋ ನಿತ್ಯನೋ, ನಿತ್ಯನಿಗೆ ಹುಟ್ಟ ಇರಲಿಲ್ಲ. ಈ ಮುಕ್ತನಿಗೆ ಮೊದಲು ಹುಟ್ಟಿದ
ಅನಾದಿಯಾದ ಕರ್ಮದ ಜೊಂದಿಗೆ ಬಂದಿದ್ದು. ಆದ್ರೆ ಅದಕ್ಕೊಂದು ಕೋಣೆಯನ್ನ ತೋರಿಸಿದ್ದಾನೆ. ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಂಡವನು ಮುಕ್ತ. ಅದನ್ನು ವಿವರಿಸಿ ಹೇಳ್ತಾರೆ. ಮುಕ್ತಾತ್ಮನೋ ಹಿ, ಮುಕ್ತಾತ್ಮನಿಗಾದ್ರೂ ಅಜತ್ವವು ಆದಿ ಉಳ್ಳದ್ದು ಅಜತ್ವ. ಪರಮಾತ್ಮನ ಅಜತ್ವ ಆದ್ರೂ ಅದಕ್ಕೆ ಆದಿನೇ ಇಲ್ಲ. ಅನಾದಿ ಎಂಬ ಭಾವ ಹೀಗೆ ವ್ಯಾವರ್ತಿಸಿ ಶ್ರೀ ಮಹರ್ಷಿಯ ಪ್ರಯೋಗಗಳನ್ನು ಅನೇಕ ಕಡೆ ಕಾಣಬಹುದು. ಇದೇ ಗೀತೆಯಲ್ಲೇ ಹೀಗೆ ವಿಸಜಾಯಿತ್ವವು ಉಪಪಾದಿಸಲ್ಪಟ್ಟಿದೆ ಅಂತ ಹಿಂದೆ ಹೇಳಿತು. ವಿಸಜಾಯಿತ್ವ ಅಂದ್ರೆ ಎಲ್ಲದಕ್ಕಿಂತ ಬೇರೆ, ಸಕಲೇತರ ವಿಲಕ್ಷಣ, ಸಕಲೇತರ ವಿಲಕ್ಷಣ, ಚೇತನ ಅಚೇತನಗಳಿಗಿಂತ ವಿಲಕ್ಷಣನಾದವನು ಅವನು ವಿಸಜಾತೀಯ. ಶ್ರೀ ಪರಾಶರರು ವಿಷ್ಣು ಧರ್ಮದಲ್ಲಿ ಅವಿಕಾರಾಯ ಶುದ್ಧಾಯ ನಿತ್ಯ, ವಿಷ್ಣು ಸಹಸ್ರನಾಮದಲ್ಲಿ ಬಂದಿದ್ದು. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ, ವಿಕಾರವೇ ಇಲ್ಲದಂತಹ ಶುದ್ಧರವಾಗಿ ನಿತ್ಯನು ಶಾಶ್ವತವಾದವನು ಪರಮಾತ್ಮ ಎಂಬಲ್ಲಿ ಇಂತಹ ವಿಸಜಾಯಿತ್ವವನ್ನು ಉಪಪಾದಿಸಿದ್ದಾರೆ. ಹೇಗೆಂದರೆ ಅವಿಕಾರಾಯ ಎಂಬ ವಿಕಾರ ಶೂನ್ಯತೆಯಿಂದ ಪ್ರಕೃತಿಗಿಂತಲೂ ವಿಸಜಾಯಿತ್ವನ್ನ ಹೇಳಿದ್ರು. ಈಗ ಹೇಳಿದ್ರೆ ಸ್ವರೂಪ ವಿಕಾರವಿಲ್ಲದ ಬದ್ಧಾತ್ಮನ ಹಾಗೋ ಅಂತಂದ್ರೆ ಆತನನ್ನು ವ್ಯಾವರ್ತಿಸಿ ಅವನನ್ನು ಬಿಟ್ಟು ಶುದ್ಧಾಯ ಎಂಬ ಪ್ರಯೋಗ. ಬದ್ಧಾತ್ಮನಿಗಿರುವ ಪ್ರಕೃತಿ ಸಂಬಂಧಿಸಿದಂತಾದ ಸ್ವಭಾವ ವಿಕಾರ ಇಲ್ಲ ಅಂತ ಹೇಳಿದ್ದು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಈ ಮಾತು. ಹಾಗಾದ್ರೆ ಸ್ವರೂಪ ಸ್ವಭಾವ ವಿಕಾರ ಇಲ್ಲದ ಮುಕ್ತಾತ್ಮನೋ ಹಾಗೋ ಅಂತಂದ್ರೆ ಆತನಿಗೆ ಅಶುದ್ಧತ್ವ ಒಂದು ಕಾಲದಲ್ಲಿ ಇತ್ತು, ಈತನಿಗಾದ್ರೂ ಯಾವಾಗಲೂ ಇಲ್ಲ. ಹೇಯ ಪ್ರತ್ಯನೀಕತ್ವ ಅನ್ನೋದು ನಿತ್ಯ ಎಂದು ಅಂತ ಹೇಳಿದ್ದು ಭಗವಂತನಿಗೆ. ಯಾವುದೋ ಒಂದು ಕಾಲದಲ್ಲಿ ಅವನು ಮಾಡಿದ ಕರ್ಮ ಅದಕ್ಕಾಗಿ ಅದು ಬಂತು ಅಂತ ಏನಾದ್ರು ಇದೆಯೋ? ಈ ಚೇತನನಿಗೆ ತನ್ನ ಕರ್ಮದ ಇದನ್ನ ಬಿಡಿಸಿಕೊಂಡು ಅರ್ಚಿರಾದಿ ಮಾರ್ಗದಲ್ಲಿ ಭಕ್ತಿಯೋ ಪ್ರಪತ್ತಿಯೋ ಮಾಡಿ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಂಡ. ಅದಕ್ಕೆ ಅವನು ಮುಕ್ತನಾದ. ಅಂದ್ರೆ ಅವನಿಗೊಂದು ಮೊದಲು ಅನ್ನೋದಿತ್ತು, ಭಗವಂತನಿಗೆ ಇದು ಯಾವುದೂ ಇಲ್ಲ. ಅದನ್ನ ಹೇಳ್ಬೇಕಾದ್ರೆ ಎಲ್ಲ ದೋಷಗಳಿಂದ ದೂರ ಆದವನು, ಹುಟ್ಟೇ ಇಲ್ಲದವನು, ಸಂಭವಾಮಿ ಆತ್ಮಮಾಯ ಅಂತ ಹೇಳ್ಕೊಂಡವನು. ನನ್ನ ಮಾಯೆಯಲ್ಲಿ ನಾನೇ ಮತ್ತೆ ಮತ್ತೆ ಬರ್ತೇನೆ. ಯಾತಕ್ಕಾಗಿ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ. ಹಾಗೆ ನಿತ್ಯವಾದದ್ದಾದರೆ ನಿತ್ಯರಿಗೂ ಸಹ ನಿತ್ಯವೇ. ಅವರು ಹಾಗೋ ಅಂತಂದ್ರೆ ಅವರಿಗಿಂತಲೂ ವಿಲಕ್ಷಣನಾಗಿ ಅವರಿಗೂ ಆತ್ಮನಾಗಿರುವ ನಿಯಾಮಕನಾಗಿರುವುದರಿಂದ ಇವನು ಪರಮಾತ್ಮ ಅಂತ ಹೆಸರು. ಈಗ ಬರೀ ನಿತ್ಯ ಸೂರಿಗಳನ್ನ ನಿತ್ಯ, ಅವರು ನಿತ್ಯರು ಅಂತ ಕರೆದ್ರು, ನಿತ್ಯ ಸೂರಿಗಳು. ಆ ನಿತ್ಯ ಸೂರಿಗಳು ಯಾರು? ಇಲ್ಲಿಂದ ಕರ್ಮದ ಬಂಧ ಬಿಡಿಸ್ಕೊಂಡು ಹೋದ್ನಲ್ಲ ಮುಕ್ತನಾದವನು, ಅವನು ಅಲ್ಲಿ ಸೇರಿದ ನಿತ್ಯ. ಅಲ್ಲಿ ಕೆಟಗರಿ ಇಲ್ಲ. ಅಲ್ಲಿ ನಾವು ಹೋಗೇ ಇಲ್ಲ ಕರ್ಮಕ್ಕೆ, ನಾವೇ ಸದಾ ಇಲ್ಲೇ ಇರೋರು, ನಾವೆಲ್ಲ ಸುಪೀರಿಯರು. ಇವರೆಲ್ಲ ಕರ್ಮದ ಬಂಧನದಿದ್ರು, ಏನೋ ಪ್ರಪತ್ತಿನೋ ಮಾಡ್ಕೊಂಡು ಇಲ್ಲಿಗೆ ಬಂದ್ರು ಇವಾಗ. ಸೊ ಇವರೆಲ್ಲ ಜೂನಿಯರ್ಸು, ನಾವೆಲ್ಲ ಹಳಬರು. ಇಲ್ಲಿ ಏನಿಲ್ಲ ಕತೆ. ಅಲ್ಲಿ ಹೋದ್ಮೇಲೆ ಅವನು ನಿತ್ಯರ ಜೊತೆಗೆ ಸೇರಿದ. ಇವರಿಬ್ಬರಿಗಿಂತಲೂ ಅವನು ಬೇರೆ, ಅದಕ್ಕೆ ಅವನು ಪರಮಾತ್ಮ, ಪರಂಜ್ಯೋತಿ, ಪರಂ ಬ್ರಹ್ಮ, ಎಲ್ಲವನ್ನು ವ್ಯಾಪಿಸನಾಗಿ ಎಲ್ಲಕ್ಕೂ ಆತ್ಮವಾಗಿ ಇರೋದ್ರಿಂದ ಸಮಸ್ತ ವ್ಯಾವೃತ್ತಿ ಹೇಳಲ್ಪಟ್ಟಿದ್ದು, ಎಲ್ಲಕ್ಕಿಂತ ಬೇರೆಯಾದವನು ಅನ್ನೋದನ್ನು ತಿಳಿಸಿದ್ದು. ಸಕಲೇತರ ವಿಲಕ್ಷಣ. ಹಾಗೆ ಇಲ್ಲಿಯೋ ಅಜ ಶಬ್ದದಿಂದ ಅಚಿದ್ ವ್ಯಾವೃತ್ತಿಯೋ ಅಂದ್ರೆ ಅವನ ಪ್ರಕೃತಿಗೆ ಸೇರಿದವನಲ್ಲ ಅನ್ನೋದು ವ್ಯಾವೃತ್ತಿ. ಬದ್ಧಾತ್ಮ ವ್ಯಾವೃತ್ತಿ, ಕರ್ಮದಿಂದ ಬಂಧನಾದಂತ ಚೇತನಿಗಿಂತ ಬೇರೆ. ಈ ಪ್ರಕೃತಿಗೆ ಪಂಚಭೂತಕವಾದದ್ದಿದೆಯಲ್ಲ, ಪಂಚೀಕರಣದಿಂದ ಉಂಟಾದ ಶರೀರ, ಅದಕ್ಕಿಂತ ಬೇರೆಯಾದವನು. ಈ ಪ್ರಕೃತಿನಲ್ಲಿ ಇದೆಯಲ್ಲ ಪೃಥ್ವಿ ವಾಯು ಎಲ್ಲ ಅವನೇ ಆದ್ರೂ ಕೂಡ ಅದೇ ಎಲ್ಲಕ್ಕಿಂತನೂ ಬೇರೆಯಾದವನು. ಹೀಗೆ ಎಲ್ಲವನ್ನು ವ್ಯಾಪಿಸುವನಾಗುವುದರಿಂದ ಅವನಿಗೆ ಅಜತ್ವ ಇರೋದ್ರಿಂದ ಮುಕ್ತಾತ್ಮರ ಹಾಗೂ ಅಂತಂದ್ರೆ ಅನಾದಿ ಶಬ್ದದಿಂದ ಮುಕ್ತ ವ್ಯಾವೃತ್ತಿ, ಅನಾದಿ ಕಾಲ ಪ್ರವೃತ್ತ. ಇದು ಜೀವಾತ್ಮರಿಗೆ ಇಲ್ಲಿಂದ ಬಿಡಿಸ್ಕೊಂಡವನು. ಮುಕ್ತನಾದವನು ಮೊದಲೊಂದು ಕರ್ಮದ ಜೊತೆ ಸಂಬಂಧ ಇತ್ತಲ್ಲ, ಆ ಕರ್ಮ ಅನಾದಿ ಆದ್ರೂ ಕೂಡ. ಸೊ ಅವನಿಗೆ ಹುಟ್ಟು ಬರೋದಕ್ಕೆ ಕಾರಣ ಏನು ಅಂದ್ರೆ ಆ ಕರ್ಮದ
ಸಂಬಂಧದಿಂದ ಶರೀರ ಪ್ರಕೃತಿಯೊಂದಿಗೆ ಉಂಟಾಗಿದ್ದು. ಹಾಗಾಗಿ ಇವೆಲ್ಲರಿಗಿಂತ ಅವನು ಬೇರೆ. ಲೋಕ ಮಹೇಶ್ವರ ಎಂಬುದರಿಂದ ನಿತ್ಯರೇ ಮೊದಲುಗೊಂಡು ಸರ್ವವ್ಯಾವೃತ್ತಿ ಹೇಳಲ್ಪಟ್ಟಿದ್ದು ಅನ್ನೋದು ಭಾವ. ಮುಂದೆ ಮುಕ್ತಾತ್ಮನ ಅಜತ್ವವು ಆದಿಮತ್ತಾದದು ಹೇಗೆ ಎಂಬುದನ್ನು ಉಪಹರಿಸುತ್ತದೆ. ಹೇಳ್ತಾರೆ, ತಸ್ಯ ಆ ಮುಕ್ತಾತ್ಮನಿಗೆ ಹೇಯ ಸಂಬಂಧಸ್ಯ ಪೂರ್ವವೃತ್ತತ್ವಾದ ಅಚಿತ್ ಸಂಸರ್ಗರೂಪ ಹೇಯ ಸಂಬಂಧ. ಹೇಯ ಅಂದ್ರೆ ದುಃಖ, ದೋಷಯುಕ್ತವಾದದ್ದು ಅಂತ. ಕರ್ಮದ ಸಂಪ್ರಸಾರದಿತ್ತಲ್ಲ ಹಿಂದೆ ಶರೀರ, ಮುಕ್ತಿಗೆ ಮೊದಲು ಇದ್ದದ್ದರಿಂದ ತದರ್ಹತಾಸ್ತಿ, ಅಂತಹ ಸಂಬಂಧಕ್ಕೆ ಅರ್ಹತೆ ಇತ್ತು ಅವನಿಗೆ. ಅಂದರೆ ಒಂದು ಕಾಲದಲ್ಲಾದ್ರೂ ಹೇಯ ಸಂಬಂಧಕ್ಕೆ ಸಹಕಾರಿ ಕಾರಣಗಳು ಈ ಮುಕ್ತಾತ್ಮನಲ್ಲೂ ಇತ್ತು. ಈಗ ಆ ಸಹಕಾರಿ ಕಾರಣಗಳಿಲ್ಲ. ಪರಮಾತ್ಮನಿಗಾದರೂ ಹೇಯತ್ವ ಯಾವಾಗಲೂ ಇಲ್ಲ ಎನ್ನುವುದೇ ಭಾವ. ಇದನ್ನೇ ಮುಂದೆ ಉಪಪಾದಿಸ್ತಾರೆ. ಅತಃ ಆ ಕಾರಣದಿಂದ ಅನಾದಿಮಿತಿ ಅನೇನ ಅನಾದಿಂ ಎಂಬ ಪ್ರಯೋಗದಿಂದ ತದ ಅನರ್ಹತೆಯ ಕರ್ಮ ವಿದ್ಯಾದಿ ಸಹಕಾರಿ ಕಾರಣಗಳಿಲ್ಲದ್ದರಿಂದ, ಅಂತಹ ಹೇಯ ಸಂಬಂಧಕ್ಕೆ ಅರ್ಹತೆ ಇಲ್ಲದ್ದರಿಂದ ತತ್ ಪ್ರತ್ಯನೀಕ ಉಚ್ಯತೆ. ಅಖಿಲ ಹೇಯ ಪ್ರತ್ಯನೀಕನಾಯ್, ಎಲ್ಲ ದೋಷಗಳಿಂದ ದೂರನಾಗಿ ಅಂತಹ ಹೇಯ ಸಂಬಂಧ ಇಲ್ಲವದು ಎಂದು ಹೇಯ ಪ್ರತ್ಯನೀಕತ್ವವನ್ನು ಹೇಳಿತು. ಅದರ ಸಮರ್ಥನೆಗಾಗಿ ಶ್ರುತಿಯ ಪ್ರಮಾಣವನ್ನು ಉದಾಹರಿಸ್ತಾರೆ. ನಿರವದ್ಯಂ ಇತ್ಯಾದಿ ಶ್ರುತ್ಯಾಶ ನಿಷ್ಕಲಂ ನಿಷ್ಕ್ರಿಯಗಂ ಶಾಂತಂ ನಿರವದ್ಯಂ ನಿರಂಜನಂ ಎಂಬ ಇವೇ ಮೊದಲಾದ ಶ್ರುತಿ ಪ್ರಮಾಣದಲ್ಲಿ ಹೇಯ ಪ್ರತ್ಯನಿಕತ್ವ ತೋರಿ ಬರುತ್ತೆ. ಯಾವ ಗುಣಗಳು ಇಲ್ಲ ಅನ್ನೋದು ಅಭಿಪ್ರಾಯ ಅಲ್ಲ. ನಿರ್ಗುಣ, ಭಗವಂತ ನಿರ್ಗುಣ ಅಂದ್ರೆ ಗುಣಗಳೇ ಇಲ್ಲದವನು. ಹೀಗ ಅವರ ಅರ್ಥ ಮಾಡಿದ್ರು. ಯಾರು? ಅದ್ವೈತಿಗಳು. ಅವನಿಗೆ ರೂಪ ಇದೆಯಾ? ಇಲ್ಲ. ಆಕಾರ ಇದೆಯಾ? ಇಲ್ಲ. ಜ್ಞಾನ ಇದೆಯಾ? ಅವನೇ ಜ್ಞಾನ ಸ್ವರೂಪ, ಆದ್ರೆ ಅವನ ಜ್ಞಾನ ಇಲ್ಲ. ಕಲ್ಸಕ್ರೆ ತರ. ಕಲ್ಸಕ್ರೆ ಎಸ್, ಅದು ಜ್ಞಾನ, ವಿಜ್ಞಾನ ಘನ ಏವ. ಕಲ್ಸಕ್ರೆಗೆ ಅದಕ್ಕೆ ಗೊತ್ತು ತಾನು ಸಿಹಿ ಅಂತ. ಹೀಗೆ ಅವರು ಇದ್ ಮಾಡ್ತಾರೆ. ಆದ್ರೆ ನಾವ್ ಹೇಳೋದೇನು ಅಂದ್ರೆ, ಕರ್ಮದಿಂದ ಬಂದಂತಹ ಶರೀರ ಅವನಿಗಿಲ್ಲ. ನಿರ್ಗುಣ ಅಂತಂದ್ರೆ ಇಲ್ಲಿ ರಜೋಗುಣ, ತಮೋಗುಣ ಇವೆಲ್ಲ ಇದೆಯಲ್ಲ, ಸತ್ವಗುಣ, ಇವುಗಳು ಈ ತ್ರಿಗುಣಾತ್ಮಕವಾದದ್ದು. ಆ ಗುಣಗಳಿಗಿಂತ ಅತೀನಾದವನು. ತ್ರಿಗುಣಾತೀತ ದತ್ತಾತ್ರೇಯ ಅವನ ಭಜನೆಯಲ್ಲಿ ನಿಜವಾಗ್ಲೂ ಆ ಮಾತು ಸರಿ. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ. ಹಾಗೆ ಗುಣಗಳು, ಈ ದೋಷಗಳು, ಈ ಕರ್ಮದಿಂದ ಬಂದಂತಹದ್ದು, ಇದು ಯಾವುದು ಇಲ್ಲದೆ ಇರೋನು ಪರಮಾತ್ಮ. ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ, ಯಾರು ಅವನನ್ನು ಕತ್ತರಿಸೋಕ್ಕಾಗಲ್ಲ. ನಿರಂಜನಂ, ಇಲ್ಲಿ ಆದಿಪದದಿಂದ ನಿಷ್ಕಳೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ ನ ದ್ವಿತೀಯೋಸ್ತಿ ಕಶ್ಚಿತ್ ಯ ಏವಂ ವೇದ. ನಾರಾಯಣ ಉಪನಿಷತ್ತು ಅಥರ್ವ ಶಿರಸ್ಸು. ನಿಷ್ಕಳಹ, ಯಾವ ಕಲೆಗಳು ಕೊಳೆಗಳು ಯಾವುದು ಇಲ್ಲದೆ ಇರುವನು. ನಿರಂಜನ ನಿರ್ವಿಕಲ್ಪ ನಿರಾಖ್ಯಾತ ಶುದ್ಧ ಏಕೋ ನಾರಾಯಣ, ಅವನನ್ನು ಬಿಟ್ಟು ಬೇರೆ ಯಾವುದು ಜಗತ್ತಿಗೆ ಕಾರಣ ಅಲ್ಲ. ನ ದ್ವಿತೀಯ ಅಸ್ತಿ ಕಶ್ಚಿತ್, ಯಾವ ರೂಪದಲ್ಲೂ ಇನ್ನೊಂದು ಈ ಬೇರೆ ಶಕ್ತಿ ಇದೆ ಅಂತಿಲ್ಲ. ಇತ್ಯಾದಿ ಶ್ರುತಿಗಳು. ಮುಂದೆ ಲೋಕ ಮಹೇಶ್ವರ ಎಂಬುದಕ್ಕೆ ವ್ಯಾಖ್ಯಾನ ಬರೀತಾರೆ. ಏವಂ ಹೇಯ ಸಂಬಂಧ ಪ್ರತ್ಯನೀಕ ಸ್ವರೂಪತೆಯ, ಮೇಲೆ ಹೇಳಿದ ರೀತಿಯಲ್ಲಿ ಈ ದೋಷಗಳ ಸಂಬಂಧ ಕರ್ಮದಿಂದ ಅಂತದ್ದು. ಹೇಯ ಅಂದ್ರೆ ತುಚ್ಛವಾದದ್ದು. ಆ ಸಂಬಂಧಕ್ಕೆ ವೈರಿಯಾಗಿರುವ ಸ್ವರೂಪ ಇರೋದ್ರಿಂದ ತದನರ್ಹಂ, ಹೇಯ ಸಂಬಂಧಕ್ಕೆ ಅನರ್ಹನಾಗಿರುವ ಮಾಂ ನನ್ನನ್ನ, ನಾನು ಇನ್ನು ಎಂತವನು ಅಂದ್ರೆ ಲೋಕ ಮಹೇಶ್ವರಂ ಅಂದ್ರೆ ಲೋಕೇಶ್ವರಾಣಾಂ ಈಶ್ವರಂ, ಎಲ್ಲ ಲೋಕಾಧಿಪತಿಗಳಿಗೂ ನಿಯಾಮಕನಾದ ನಾನು. ದೇವಾದಿದೇವ ಶ್ರೀ ವಾಸುದೇವ, ಎಲ್ಲ ದೇವತೆಗಳಿಗೂ ಅಧಿದೇವನಾದವನು. ಮರ್ತ್ಯೇಶು, ಜನ್ಮ ಮೃತಿಗಳಲ್ಲಿ ಹೊಂದುವ ಮನುಷ್ಯರಲ್ಲಿ ಮರ್ತ್ಯ ಅನ್ನೋ ಹೆಸರು ಮನುಷ್ಯರಿಗೆ ಯಾಕೆ ಬಂದಿದ್ದು ಅಂದ್ರೆ ಹುಟ್ಟು ಸಾವಿನ ಚಕ್ರದಲ್ಲಿ ಇದ್ದಾರೆ ಅಂತ. ಜನ್ಮ ಮೃತಿ. ಅಸಮ್ಮೂಢ, ಇಂಥ ವಿಲಕ್ಷಣ ಜ್ಞಾನದಿಂದ ಮೋಹಗಳಿಲ್ಲದವನು. ಯಾವನು
ವೇತ್ತಿ ತಿಳಿತಾನೋ ಮೋಹ ಎಂದ್ರೇನು ಅನ್ನೋದನ್ನು ತಿಳಿಸ್ತಾರೆ. ಈ ತರ ಸಜಾತೀಯತಾ ಏಕೀಕೃತ್ಯ ಮೋಹ ಸಮೋಹ. ಈ ತರವಾದುದಕ್ಕೆ ಸಜಾತಿಯನ್ನು ಏರ್ಪಡಿಸಿ ಎರಡು ಒಂದೇ ಎಂದು ಭಾವಿಸುವ ಮೋಹವೇ ಸಮೋಹ. ಶರೀರವೇ ನಾನು ಅನ್ನೋದು ಮೋಹ. ಎಲ್ಲ ಇವರೆಲ್ಲ ನನ್ನವರು ಅಂತ ಹೇಳ್ತೀವಲ್ಲ, ಅದೇ ಮೋಹ. ಹರಿಮಿತ್ರ ಸತಿಪುತ್ರ ಎಲ್ಲ ಕರ್ಮದ ಅವತಾರಗಳು. ಕುರಿಯನಾಗಿಸಿ ನಿನ್ನ ಕಾಬಿಡುವ ಸಂಸಾರ ಬರೀ ಮಾರಿಯಾದೀತೋ. ಎಲ್ಲರೂ ಅಷ್ಟೇ, ಎಲ್ಲ ಅವರವ್ರ ಕರ್ಮಯುತವಾಗಿ ಒಂದು ಗಂಡ ಹೆಂಡತಿ ಅಪ್ಪ ಅಮ್ಮ ಮಗ ಮೊಮ್ಮಗಳು ಏನೇನ್ ಸಂಬಂಧಗಳು ಹೇಳ್ತಿರೋ ಎಲ್ಲವೂ ಅಷ್ಟೇ. ಇವರೆಲ್ಲರೂ ಕರ್ಮದಿಂದ ಯಾಕೆ ಅವರೇ ಯಾಕೆ ನಮ್ಮ ಅಣ್ಣ ಆದ್ರು, ಇವ್ರು ಯಾಕೆ ನನ್ನ ತಮ್ಮ ಆದ್ರು, ಅಥವಾ ಅವಳೇ ಯಾಕೆ ನನ್ನ ಹೆಂಡತಿ ಆದ್ರು. ಯಾವ್ಯಾವುದೋ ಜನ್ಮದ ಕರ್ಮಗಳು ಅದನ್ನ ತೀರ್ಸೋದಕ್ಕೆ ಬಂದಿರೋದು. ಅದರಿಂದ ಇವ್ರನ್ನೆಲ್ಲ ಬಿಟ್ಟುಬಿಡಿ, ಅವ್ರನ್ನ ಮಾತಾಡಿಸ್ಬೇಡಿ ಅಂತ ಹೇಳ್ತಿಲ್ಲ. ಇವ್ರು ಯಾರನ್ನು ಮೆಚ್ಚಬೇಡಿ, ಯಾರು ನಿಮ್ಮ ಉದ್ಧಾರ ಮಾಡೋಲ್ಲ. ಏನೋ ವೈರಾಗ್ಯ ಇದು ಬಂದಾಗ ಏನೋ ಬಹಳ ಜಾಸ್ತಿ ಹೇಳ್ತೀರಿ ಅಂತ ಅನ್ಸುತ್ತೇನೋ. ಬಂಧುಗಳೆಲ್ಲ ಏನ್ ಮಾಡ್ತಾರೆ, ಈಗ ಒಬ್ಬ ಪ್ರಾಣ ಹೋಯ್ತು, ತಗೊಂಡು ಹೋಗ್ತಾರೆ, ಅಲ್ಲಿಟ್ಟು ದಾನ ಮಾಡ್ತಾರೆ. ಮಾಡಿದ್ಮೇಲೆ ಸ್ಮಶಾನಕ್ಕೆ ಹೋಗಿ ಬಂದಿವಿ, ಸ್ನಾನ ಮಾಡಿ ಮುಗೀತಲ್ಲಿಗೆ ಎಲ್ಲ ಕಳ್ಕೊಂಡು ನಿಂತ ಆ ಆತ್ಮ ಅಂದ್ಕೊಳುತ್ತೆ, ಅಯ್ಯೋ ಇವರೆಲ್ಲ ನನ್ನವ್ರು ಅಂದ್ಕೊಂಡಿದ್ನಲ್ಲ, ನನ್ನ ನಿಂಗೆ ಸುಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಅವ್ರ ಪಾಡಿಗೆ ಅವರು ಸ್ನಾನ ಮಾಡೋದು ಇದ್ ಮಾಡಿದ್ರು, ಅಯ್ಯೋ ಇಬ್ರು ಹಾಕೊಡೋದ ಇಂತೆ ಹೇಳಿಲ್ಲ. ಎಸ್ ಲೀವ್ಡ್ ಇಸ್ ಲೈಫ್ ಎಲ್ಲ ಏನೋ ಸದ್ಯ ಪ್ರಾರಬ್ಧ ಕಳೀತಲ್ಲ ಅಂತ ಇನ್ಯಾರಿಗೋ ಅವನ ಮೇಲೆ ಡಿಪೆಂಡ್ ಆದ. ಹಬ್ಬ ನನಗೆ ನಾಳೆಯಿಂದ ಒಂದ್ ಸ್ವಲ್ಪ ಉಸಿರಾಡಕ್ ಸಾಧ್ಯ, ಏನ್ 3 ಹೊತ್ತು ಹೊರತಾನೆ ಒಂದ್ ಕ್ಷಣ ಆ ಕಡೆ ಹೋಗಿಲ್ಲ ಕೂಕೊಳ್ಳೋದು, ಎಷ್ಟು ಸೇವೆ ಮಾಡೋದು. ಎಲ್ಲರದು ಇಷ್ಟೇ ಕತೆ. ಅದಕ್ಕೇನೆ ಭಗವಂತನಲ್ಲಿ ಯಾರಿಗೂ ನಾನು ಹೊರೆಯಾಗದೆ ಅನಾಯಾಸವಾಗಿ ಹರಿದ ಬಟ್ಟೆ ಹೆಂಗ್ ಬಿಸಾಕ್ ಹೊಸ ಬಟ್ಟೆ ಧರಿಸ್ತೀವೋ ಹಾಗೆ ಹರಿದೋಗಿರೋ ಜೀರ್ಣವಾಗಿರೋ ಶರೀರ ಬಿಟ್ಟು ಬೇರೆ ದಿವ್ಯವಾದ ಶರೀರ ನೀ ಕೊಡೋದಾದ್ರೆ ಸಂತೋಷವಾಗಿ ಹೊಡೋಗೋಣ, ಅದನ್ನ ನೀನು ಅನುಗ್ರಹಿಸು ಅಂತ ಭಗವಂತನ ಪ್ರಾರ್ಥನೆ ಮಾಡಬೇಕು. ಇತರವಾದದ್ದಕ್ಕೆ ಸಜಾತಿಯನ್ನು ಏರ್ಪಡಿಸಿ ಎರಡೂ ಒಂದೇ ಎಂದು ಭಾವಿಸುವಂತಹ ಮೋಹವೇ ಸಮೋಹ. ಇಂತಹ ಮೋಹ ಇಲ್ಲದವನು ಅಸಮ್ಮೂಢ ಸಮರ್ಥ್ಯೇಶು. ಶ್ಲೋಕ ನೋಡಿ ಅದರಲ್ಲಿದೆ. ಅಂತಹ ಮೋಹಗಳು ಯಾವುದು ಅಂದ್ರೆ ಜ್ಞಾನದಿಂದ ಪ್ರಕಾಶಿಸುತ್ತ ಬೇರೆಯಾದ ಚಿತ್ತನ್ನ ಜಡವಾಗಿ ಸ್ವರೂಪ ವಿಕಾರ ಇರುವಂತಹ ಅಚಿತ್ತಿಗೆ ಸಮವಾಗಿ ಭಾವಿಸುವಂತಹದ್ದು. ದೇಹವೇ ಶರೀರ ಅನ್ನುವ ಭಾವ ಇದೆಯಲ್ಲ, ಅದು ಹೋಗಬೇಕು. ಯೋಗದಿಂದ ಇವಳಿಂದ ಯಾರು ಪ್ರಯತ್ನ ಮಾಡಿರ್ತಾರೆ ಅವರು ನನ್ನ ಶರೀರ ಅಂತ ಹೇಳ್ಕೊಳ್ಳೋದೇ ಇಲ್ಲ, ಇದು ಅಂತ ಹೇಳ್ತಾರೆ. ಈ ಶರೀರ ನೀನು ಮದೆನ್ನಿವೈ ಬೇರ್ ಮೊದಲ್ ಮಾಯ್ತು. ನೀನು ನಿನ್ನದು ಅನ್ನೋದನ್ನ ಬೇರ್ ಸಮೇತ ಕಿತ್ತಾಕು. ನಾನು ನನ್ನದು ಅಂತ ಯಾಕೆ ಹೇಳ್ಕೊಳ್ಳಿಲ್ಲ ಅವರು. ನಾನ್ ನಮದೆನ್ನವೈ ಬೇರ್ ಮೊದಲ್ ಮಾಯ್ತು ಇರಶೇರ್ಮಿನ್. ಆ ನಾನು ನನ್ನ ತಿಳಿದ್ರಲ್ಲಿ ಅಡ್ಕೊಂಡ್ಬಿಡ್ತವ್ರು ಮತ್ತೆ ನನಗೆ ಇದೇತ್ಮ ಭ್ರಮೆ ಅಂತ. ನಮ್ಮಳ್ಳಿಗೆ ಅವರು ಆ ಮಾಯೆಯನ್ನು ಕೋಪದಿಂದ ತಳ್ಳಿದ್ರು, ಅದಕ್ಕೆ ಶಟ ಕೋಪ. ಅವರು ಶಟ ಅನ್ನುವ ಮಾಯೆ ಭಗವಂತನ ಮಾಯೆ ಏನು ಅಂದ್ರೆ ಈ ಶರೀರವೇ ನಾನು, ದೈವೀ ಹೇಷ್ಯ ಮಮ ಮಾಯ ದುರತ್ಯಯ. ನನ್ನ ಮಾಯೆಯನ್ನು ದಾಟಕ್ ಆಗೋಲ್ಲ ಯಾರಿಗೂ. ಯತ್ ಪ್ರಪತ್ತಿಂ ವಿನಾ ಸರ್ವೈ ಯಸ್ಯ ಮಾಯಾ ದುರತ್ಯಯ. ಹಾಗಾಗಿ ಅಸಮ್ಮೂಢ ಯಾರು ಅಂದ್ರೆ ಇದು ಈ ಪ್ರಕೃತಿಯಿಂದ ಪಂಚೀಕರಣದಿಂದ ಉಂಟಾದ ಶರೀರಕ್ಕಿಂತ ಬೇರೆಯಾದವನು ಆತ್ಮ. ಈ ದೇಹವೇ ಎಂಬ ಭಾವಿಸೋದು ಮತ್ತು ಕರ್ಮಗತ ಸ್ವಭಾವ ವಿಕಾರದಿಂದ ಜರಾಮರಣಾದಿಗಳುಳ್ಳ ಬದ್ಧಾತ್ಮನು ಅಂತಹ ವಿಕಾರಗಳು ಒಂದೂ ಇಲ್ಲದಂತಹ ಪರಮಾತ್ಮನ ಒಂದೇ ಎಂದು ಏಕೀಕೃತ್ಯ ಮೋಕ್ಷ ಅಂದ್ರೆ ಸ್ವತಂತ್ರಾತ್ಮ ಭ್ರಮೆ, ನಾನೇ ಬ್ರಹ್ಮ ಅಂತ ಅನ್ಕೊಳ್ಳೋದು. ವೇದದಲ್ಲಿ ಇದೆಯಲ್ಲ ಮತ್ತೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅದಕ್ಕೆ ಅರ್ಥ ಅಹಂ ಬ್ರಹ್ಮಾತ್ಮಕಮಸ್ಮಿ, ನಾನೇ ಬ್ರಹ್ಮ ಅಲ್ಲ, ನಾನು ಬ್ರಹ್ಮವನ್ನು ಆತ್ಮನಾಗಿ ಹೊಂದಿದ್ದೇನೆ ಅಂತ ತಿಳಿಬೇಕು. ಏಕೀಕೃತ್ಯ ಮೋಹ ಇದು ಭ್ರಮೆ. ಇವೆರಡು ಪ್ರಬಲ ಮೋಹಗಳು, ಇವುಗಳಿಲ್ಲದವನು ಅಸಮ್ಮೂಢ. ಇವೆರಡು ಭ್ರಮಗಳು ಉಪಾಯಕ್ಕೆ ಪ್ರಬಲ ವಿರೋಧಿಗಳಾಗಿ ಪಾಪ ವಾಸನ ದೂಷಿತವಾಗಿರುವುದರಿಗೆ ಉಂಟಾಗುತ್ತೆ.
ಪ್ರಪನ್ನನಿಗಾದರೂ ಸರ್ವೇಶ್ವರನ ಕೃಪೆಯಿಂದ ಪಾಪ ಫಲಗಳಾದ ಈ ಎರಡು ಮೋಹಗಳು ತೊಲಗಿ ಉಪಾಯದ ಉತ್ಪತ್ತಿ ವೃದ್ಧಿಗಳಿಗೆ ಪ್ರತಿಬಂಧಕ, ಅದು ದೂರೀಕೃತವಾಗುತ್ತೆ. ಭಗವಂತನನ್ನು ಪಡೆಯೋದಕ್ಕೆ ಏನೇನು ಅಡ್ಡಿಯಾಗಿದೆಯೋ ಆ ಕರ್ಮಗಳು ಅದೆಲ್ಲ ಪರಿಹಾರ ಆಗುತ್ತೆ. ಈ ಎರಡು ಭ್ರಮೆಗಳಲ್ಲಿ ಎರಡನೇ ಭ್ರಮವಾದಂತಹ ಜೀವ ಪರಮಾತ್ಮೈಕ ರೂಪ ಮೋಹ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾಗ್ಬಿಟ್ಟೆ, ಬ್ರಹ್ಮ ಇವಸನ್ ಬ್ರಹ್ಮಾಪ್ಯೇತಿ, ಉಪನಿಷತ್ನಲ್ಲಿ ಆ ಮಾತಿರ್ತಲ್ಲ, ಅಂದ್ರೆ ಬ್ರಹ್ಮಾಪ್ಯೇತಿ. ನೀವ್ ನೋಡಿದ್ರೆ ಸ್ಟ್ರೈಟ್ ಅವ್ರಂಗೆ ಅಲ್ರಿ ಕಾಣಿಸ್ತಾರಲ್ವಾ, ಅವ್ರಂಗ್ ಕಾಣಿಸಿದ್ರಿ ನೀವು, ಅವರೇ ಆಗ್ಬಿಟ್ರು. ಏನೋ ಅವ್ರು ಮಾತಾಡೋ ರೀತಿನೋ ಇಲ್ಲ ಅವ್ರು ನೋಡೋದಕ್ಕೋ ರಿಸೆಂಬ್ಲೆನ್ಸೋ ಇರ್ಬೋದು, ಥೇಟ್ ಅವರೇ ರೀ ನೀವು. ಈ ಮಾತು ಹೇಳಿದ ತಕ್ಷಣ ಅವರೇ ಆಗ್ಬಿಡ್ತಾರ ಅವರು. ಬ್ರಹ್ಮ ಇವಸನ್ ಬ್ರಹ್ಮಾಪ್ಯತಿ ಅನ್ನೋದಕ್ಕೂ ಅಷ್ಟೇ ಅರ್ಥ. ಬ್ರಹ್ಮದ ಲಕ್ಷಣಗಳು ಅದನ್ನೆಲ್ಲ ಇವನು ರೂಢಿಸ್ಕೊಂಡಿದ್ದಾನೆ. ಶುದ್ಧಾತ್ಮನಾಗಿರುವನು ಪರಮಾತ್ಮನಿಗೆ ಸದೃಶನಾಗಿದ್ದಾನೆ ಅಷ್ಟೇ. ಇವನ ಪರಮಾತ್ಮನ ಆಗೋದಿಲ್ಲ. ಈ ಜೀವ ಪರಮಾತ್ಮ ಐಕ್ಯ ರೂಪ ಮೋಹವನ್ನ ಶ್ರೀ ವ್ಯಾಸ ಮಹರ್ಷಿ ಭಾರತದ ಆದಿಪರದಲ್ಲಿ ಬಹಳವಾಗಿ ನಿಂದಿಸಿದ್ದಾರೆ. ಏಕೋಹಂ ಅಸ್ಮೀತಿ ಚ ಮನ್ಯಸೆ ತ್ವಂ ನ ಹೃಚ್ಛಯಂ ವೇತ್ಸಿ ಕವಿಂ ಪುರಾಣಂ ಯೋ ವೇದಿತಾ ಕರ್ಮಣ ಪಾಪಕಸ್ಯ ತಸ್ಯಾಂತಿಗೆ ತ್ವಂ ವೃಜಿನಂ ಕರೋಷಿ. ಇದು ಶಕುಂತಳ ವಾಕ್ಯ. ತನ್ನ ಪತಿಯನ್ನು ಕುರಿತು ಕೋಪಿಸಿ ಹೇಳ್ತಾಳೆ, ನೀನು ಒಬ್ಬನೇ ತಿಳಿದಿದ್ದೀಯೋ, ಅನಾರ್ಯ ಅಂತಾಳೆ, ಬೈತಾಳೆ, ಅನ್ಸಿವಿಲೈಸ್ಡ್ ಅಂತ. ಶಕುಂತಲೆ ದುಷ್ಯಂತನಿಗೆ ಆರ್ಯ ಅಂದ್ರೆ ಒಂದ್ ಸ್ವಲ್ಪನೂ ನಾಗರಿಕತೆ ಇದೆ ಇಲ್ಲದವನು ಅಂತ. ಮಗನ್ ಕರ್ಕೊಂಡು ಹೋದಾಗ ನೀನ್ ಯಾರೋ ನನಗೇನ್ ಗೊತ್ತು, ಈ ಮಗು ಯಾರು ಹುಟ್ಟಿದ್ಯೋ ಅಂದ್ರೆ ಅವಳ ಶೀಲವನ್ನು ಶಂಕಿಸಿ ಹೇಳಿದ ಮಾತು. ಆ ಸಂದರ್ಭದಲ್ಲಿ ನೀನು ಒಬ್ಬನೇ ಅಂತ ತಿಳ್ಕೊಂಡಿದ್ಯೋ ನೀನು ದುಷ್ಯಂತ, ನಿನ್ನ ಹೃದಯ ಗುಹೆಯಲ್ಲೇ ಇರುವ ಪರಮಾತ್ಮನೊಬ್ಬನು ಬೇರೆ ಇದ್ದಾನೆ ಅನ್ನೋದು ನಿನಗೆ ತಿಳಿಯದೋ, ನೀನು ನನ್ನನ್ನು ಮದುವೆ ಮಾಡಿಕೊಳ್ಳಲಿಲ್ಲ ಎಂದು ಹೇಳುವ ಪಾಪಕರವನ್ನ ಯಾವ ಹೃದಯ ಗುಹೆಯಲ್ಲಿರುವ ಪರಮಾತ್ಮನೇ ಪ್ರಥಮತಃ ಕಂಡಿದ್ದಾನೋ ಅವನ ಪ್ರತ್ಯಕ್ಷದಲ್ಲಿ ಈ ಪಾಪ ಕಾರ್ಯವನ್ನು ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾಳೆ. ದಿಕ್ಪಾಲಕರು ಅಗ್ನಿ ಇಂದ್ರ ಇವರನ್ನೆಲ್ಲ ಸಾಕ್ಷಿ ಭೂತ್ವ ದಶಾನಾಂ ಪೂರ್ವೇಶಾಂ ದಶಾನಾಂ ಪರೇಶಾಂ ಆತ್ಮನಸ್ತು ಏಕವಿಂಶತಿ ಕುಲೋದ್ಧರಣಾರ್ಥಂ ಕನ್ಯಾದಾನಂ ಕರಿಷ್ಯೆ ಕನ್ಯಾಂ ಕನಕದಿಂಬಣ್ಣಾಂ ಕನಕಾಭರಣೈರ್ಯುತಂ ದಾಸ್ಯಾಮಿ ವಿಷ್ಣುವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ ಸಾಕ್ಷಿಣಾಃ ಸರ್ವದೇವತಾಃ ಇಮಾಂ ಕನ್ಯಾಂ. ಭಗವಂತನ ಕಲ್ಯಾಣೋತ್ಸವ ಲೋಕ ಕಲ್ಯಾಣಕ್ಕೆ ಇಲ್ಲೂ ಕೂಡ ಅಷ್ಟೇ. ಕನ್ಯಾದಾನದಲ್ಲಿ ಹೇಳುವಂತ ಮಾಸದಲ್ಲಿ 21 ಕುಲದ ಉದ್ಧಾರಕ್ಕಾಗಿ ಮಾಡ್ತಾ ಇದ್ದೇನೆ. ಈ ನೀನು ಪಾಣಿಗ್ರಹಣ ಮಾಡ್ಕೊಳ್ತಾ ಇದೆಯಲ್ಲ, ಇದಕ್ಕೆ ಸಾಕ್ಷಿಯಾಗಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ್ದು ಪಾಣಿಗ್ರಹಣ. ಅಗ್ನಿ ಒಂದೇ ಅಲ್ಲ, ಬೇರೆ ಎಲ್ಲ ದಿಕ್ಪಾಲಕರು, ವರುಣ ಇಂದ್ರ ವಾಯು ಕುಬೇರ ಈಶಾನ್ಯ, ಈ ದಿಕ್ಪಾಲಕರು ಎಲ್ಲರೂ ಕೂಡ ಸಾಕ್ಷಿ ಬದ್ರು. ಈ ಎಷ್ಟು ಕಡೆನಲ್ಲಿ ಉಲ್ಲೇಖ ಇದೆ ಗೊತ್ತಾ? ಅವ್ರು ನಮ್ ಕಾಣಿಸ್ಲಿಲ್ವಲ್ಲ, ಎಲ್ಲಿ ಮೇಲೆ ಅವನ್ನ ನೋಡ್ತಿದ್ರ ಈಶಾನ್ಯ ಅಲ್ಲಿನ ಕಣ್ಣ ಅವನು ಅಂತಂದ್ರೆ ಪರೋಕ್ಷ ಪ್ರಿಯ ಇವ ದೇವಾಹ ಎಲ್ಲರ ಸಮ್ಮುಖದಲ್ಲಿ. ದಮಯಂತಿ, ನಳ ದಮಯಂತಿ ಅವರಿದ್ರಲ್ಲಿ ನೋಡ್ಬೋದು. ಸೀತೆ ಹೇಳ್ತಾಳೆ. ಹೀಗೆ ಅವರೆಲ್ಲರೂ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಹೃದಯದಲ್ಲಿ ಇದ್ದಾನ ಪರಮಾತ್ಮ, ಅವನು ಸಾಕ್ಷಿ. ಅದಕ್ಕೇನೆ ಎದೆ ಮುಟ್ಕೊಂಡು ಹೇಳಿ ನೋಡೋಣ ಈ ಮಾತನ್ನ, ನಿಮ್ಮ ಆತ್ಮ ಸಾಕ್ಷಿಯಾಗಿ ಹೇಳಿ. ಈ ಮಾತುಗಳೆಲ್ಲ ಬರೋದೇನು ಅಂದ್ರೆ ಒಳಗಡೆ ಇದ್ದಾನೆ ಭಗವಂತ, ಅವನಿಗೆ ಮೋಸ ಮಾಡ್ಕೊಂಡು ಹೇಳ್ಬೇಡಿ. ಎದೆ ಮುಟ್ಕೊಂಡು ಹೇಳಿ ಅಂದ್ರೆ ಎದೆಯನ್ನು ಮುಟ್ಕೊಂಡು ಹೇಳ್ಬೇಕಾದ್ರೆ, ಎದೆ ಅಂದ್ರೆ ಏನು? ಹೃದಯದಲ್ಲಿ ಭಗವಂತ ಇದ್ದಾನೆ, ಅವನು ಇವನಿಗೆ ಮಾರ್ಗದರ್ಶನ ಮಾಡ್ತಾನೆ. ಈಗೇನ್ ಮಾಡ್ಬೇಕೋ ಮಾಡಬಾರ್ದು, ಒಂದ್ ವಿಷಯದ ಬಗ್ಗೆ ಬಂದಾಗ ಭಗವಂತನನ್ನ ತೀವ್ರವಾಗಿ ಪ್ರಾರ್ಥನೆ ಮಾಡಿ ಎದೆ ಮೇಲೆ ಕೈ ಇಟ್ಕೊಂಡು, ನನ್ನ ಒಳಗಡೆ ಇರೋ ಭಗವಂತ ನೀನೇ ನನಗೆ ಮಾರ್ಗದರ್ಶನ ಮಾಡು, ಈಗೇನ್ ಮಾಡ್ಬೇಕು ನಂಗೆ ಗೊತ್ತಿಲ್ಲ, ಕಾರ್ಪಣ್ಯ ದೋಷೋಪಾದ ಸ್ವಭಾವ, ನಿನ್ನಲ್ಲಿ ನಾನು ಶರಣಾಗಿದ್ದೇನೆ, ಯತ್ ಶ್ರೇಯಸ್ಯಾದ್ ಅದನ್ನ ನನಗೆ ತಿಳಿಸುವಂತ ಅವನಲ್ಲಿ ಶರಣಾದ್ರೆ ಅವನು ಏನು ತಲೆಗೆ ಕೊಡ್ತಾನೋ ಅದನ್ನ ನೀವು ಸ್ವೀಕರಿಸಿ ಮಾಡಿದ್ರೆ ನಡೆಯುತ್ತೆ. ಆತ್ಮಸಾಕ್ಷಿ.
ಹಿಂದೆಲ್ಲ ಚಿಕ್ಕವರಾಗಿದ್ದಾಗ ಚೀಟಿನಲ್ಲಿ ಹೌದು ಇಲ್ಲ ಅಂತ ಬರೆದ್ಬಿಟ್ಟು ದೇವ್ರ ಹತ್ರನೋ ಮಂದಾಸನದ ಹತ್ರ ಅದನ್ನ ಹಾಕ್ಬಿಟ್ಟು ಕಣ್ಣು ಮುಚ್ಕೊಂಡು ಒಂದನ್ನು ಎತ್ಕೊಳ್ಳೋದು, ಅದು ಭಗವಂತನ ಆಣತಿ ಅಂತ ತಗೊಳ್ಳೋದು. ಈ ನಂಬಿಕೆ ಇದ್ದು ಇದೆಲ್ಲ ಈಗ್ಲೂ ಕೂಡ ಇದು ನಡೀತಾ ಇದೆ. ಈ ಸೌತ್ ಕೆನರಾ ಈ ಕಡೆನಲ್ಲಿ ಹೋದ್ರೆ ಆ ದೇವತೆಗಳು ಇವ್ರ ಹತ್ರ ಎಲ್ಲ ಇವರು ಪ್ರಶ್ನೆ ಕೇಳ್ತಾರೆ. ಪುಷ್ಪ ಏನೋ ಬೀಳುತ್ತೆ, ಬಲಗಡೆಗೆ ಬಿದ್ರೆ ಅದಾಗತ್ತೆ, ಎಡಗಡೆಗೆ ಬಿದ್ರೆ ಇಲ್ಲ ಅಂತ. ಬೇಕಾದಷ್ಟು ಒಂದೆರಡಲ್ಲ, ಇಂದಿಗೂ ಕೂಡ ಅದ್ರಲ್ಲಿ ನಂಬಿಕೆ ಇಟ್ಕೊಂಡು ಬಂದು ಅವ್ರು ಕೇಳ್ತಾರೆ. ಈ ಉಡುಪಿ ಹತ್ರ ಅಂಬಲಪಾಡಿ ಅಂತ ಒಂದು ಊರಿದೆ, ಅಲ್ಲಿ ಒಂದ್ಸಲಿ ನಾವು ಹೋಗಿದ್ದೆ ಹಿಂದೆ, ನಾನು ಎಷ್ಟು ವರ್ಷಗಳ ಹಿಂದೆ ಪ್ರವಾಸದಲ್ಲಿದ್ದಾಗ. ಅಲ್ಲೇನು ಅಂದ್ರೆ ಎಲ್ಲ ದೇವತೆಗೆ ಎಲ್ಲ ಪೂಜೆ, ಬೆಳಗಿನ ಆರಾಧನೆ ಎಲ್ಲ ಮುಗಿದಲ್ಲ, ಪ್ರಧಾನ ಅರ್ಚಕರು ಅವ್ರ ಮೇಲೇನೆ ಭಗವತಿ ಅವಳು ದುರ್ಗೆ, ಅಂಬಲಪಾಡಿ ದುರ್ಗೆ, ಅವ್ರಿಗೆ ನಿಂತ್ಕೊಳ್ಳೋದಕ್ಕೆ ಇಲ್ಲ. ಅವ್ರ ಶಿಷ್ಯರೆಲ್ಲ ಅವ್ರ ಅಸಿಸ್ಟೆಂಟ್ಸ್ ಇರೋರು ಅವ್ರನ್ನ ಇಟ್ಕೊಂಡು ಒಂದ್ ಕಡೆ ನಿಲ್ಲಿಸ್ತಾರೆ. ಅವ್ರ ಮುಂದೆ ಕುಂಕುಮ ಇಟ್ಕೊಂಡಿರ್ತಾರೆ, ಕೈನಲ್ಲಿ ಕಣ್ಮುಚ್ಕೊಂಡಿರ್ತಾರೆ. ಒಬ್ಬೊಬ್ಬರೇ ಬಂದ್ಬಿಟ್ಟು ಅವ್ರು ಏನೋ ಪ್ರಾರ್ಥನೆ ಹೇಳ್ತಾರೆ, ಇವ್ರು ಕಣ್ಮುಚ್ಕೊಂಡು ಏನೋ ಹೇಳ್ತಾರೆ. ಅವ್ರು ಹೇಳಿದ್ದು ಅವ್ರಿಗೆ ಎಲ್ರಿಗೂ ಆ ಥರದ್ದೆಲ್ಲ ಸಿದ್ಧಿ ಆಗುವಂಥದ್ದು. ಅಮ್ಮ, ಅವರು ಆ ಪುರುಷನನ್ನ ಅಡ್ರೆಸ್ ಮಾಡಲ್ಲ, ದುರ್ಗಾದೇವಿ ಏನ್ ಹೇಳ್ತಾರೆ, ಅಮ್ಮ ನನಗೆ ಈ ದುಃಖ ಇದೆ, ಇದ್ರ ಪರಿಹಾರ ಅಂತ. ಇವೆಲ್ಲ ಸುಳ್ಳು ಅಂತ ಹೇಳಲ್ಲ, ಆದ್ರೆ ಆ ಥರದ್ದೆಲ್ಲ ಕೇಳೋಕ್ ಹೋಗ್ಬೇಕಾ? ಬೇಕಿಲ್ಲ. ಯದ್ ಭವ್ಯಂಬವತು ಭಗವಾನ್ ಪೂರ್ವಕರ್ಮ ಅನುರೂಪ. ಈ ತರ ದೇವತೆಗಳು ಮತ್ತೊಬ್ರು ಇನ್ನೊಬ್ರನ್ನ ಆಶ್ರಯಿಸಿ ಅವ್ರನ್ನ ಕೇಳಿದಾಗ, ಓ ಆ ದೇವಿ ಹೇಳ್ತು, ಈ ಶಕ್ತಿ ಹೇಳ್ತು, ಇದು ಹೇಳ್ತು, ಇದು ಹೇಳಿದ್ರು, ಹಂಗೆ ಹಿಂಗೆ ಏನ್ ಎಲ್ಲ ಮೋಕ್ಷ ಕೊಡ್ತಾರ ಯಾರು? ನನಗೆ ಮೋಕ್ಷ ಕೊಟ್ಬಿಡು ಅಂತ ಯಾರು ಕೇಳಿ? ಎಲ್ರಿಗೂ ಬೇಕಾಗಿದ್ದಿಷ್ಟೇ, ರೋಗಗಳ ಪರಿಹಾರ. ಏನೋ ಅರ್ಥಾರ್ಥಿ ಜಿಜ್ಞಾಸು, ಅವುಗಳಲ್ಲಿ ಮೊದಲಿನ ಎರಡೇ ಕ್ಯಾಟಗರಿನೇನೆ ಅಂತವ್ರೆ ಇದೆಲ್ಲ ಪವಾಡಗಳು. ಇದಕ್ಕೆ ಆ ದೇವತೆ ಈ ದೇವತೆಗೆ ಅಲ್ಲಿ ಹರಕೆ ಕಟ್ಕೊಂಡಿದ್ದೀನಿ, ಇಲ್ಲೊಂದ್ ಮಾಡಿದ್ದೀನಿ. ಅದ್ ಏನ್ ಹಿಂಸೆ ಮಾಡ್ತಾರೆ ದೇವತೆಗಳಿಗೆ ಅಂತ. ನೀನ್ ಅದನ್ನ ಕೊಡ್ಲೇಬೇಕು, ನಿಂಗೆ ತೆಂಗಿನಕಾಯಿ ಬಿಡಿಸ್ತೀನಿ, ನಿನ್ ತೆಂಗಿನಕಾಯಿ ಇಲ್ತಿದ್ರೆ ಅವ್ರಿಗೆ ಏನಾಗಬೇಕಾಗಿದೆ, ನಿನ್ ಕೈ ಮಾಡಿಸ್ಕೊಡ್ತೀನಿ, ನಿಂಗೆ ತುಪ್ಪದ ದೀಪ ಹಚ್ತೀನಿ. ಎಲ್ಲ ತಪ್ಪು ಅಂತ ಹೇಳೋಲ್ಲ, ನಾನು ಅದನ್ನ ಟೀಕೆನೆ ಮಾಡ್ತಾ ಇಲ್ಲ. ಅದು ಯಾರು ಅವ್ರವ್ರ ಭಕ್ತಿ ಅಷ್ಟೇ, ಅದು ಅವ್ರಿಗೆ ಬಿಟ್ಟಿದ್ದು. ನಮಗ್ ಬೇಕಾಗಿದ್ಯೋ? ಬೇಕಿಲ್ಲ. ಸೊ ನಮಗೆ ಈ ಯಾವುದೋ ಪವಾಡ, ಅದು ಯಾವುದೋ ಸತ್ಯದ ದೇವರು, ಅದು ಬೇಡ. ಅವನು ನಿತ್ಯವೂ ಅವನು ದಾಸ ಸತ್ಯ. ಅನ್ಬನಾಹಂ ತನ್ನತಾಳ್ ಅಡೆಯಿಂದಾರ್ ಕೆಲ್ಪ, ಅಣಿಯನಾಹಂ ತನ್ನತಾಳ್ ಅಡೆಯಿಂದಾರ್ ಕೆಲ್ಲ. ನಮ್ಮನ್ನ ನಾವು ಅವನಿಗೆ ಒಪ್ಪಿಸ್ಬಿಡೋಣ. ಪ್ರತಿದಿನ ಅವನ ಜೊತೆ ಯಾವತ್ತೋ ಒಂದ್ ದಿವಸ ಮಾಡೋದಲ್ಲ, ಇಲ್ಲಿ ಯಾವುದೋ ಒಂದು ಕಾಡಿಸ್ದಲ್ಲಿ ಅವನನ್ನ ಆವಾಹನೆ ಮಾಡೋದಲ್ಲ. ನೇರವಾಗಿ ತಂದೆಗೂ ಮಕ್ಕಳಿಗೂ ಏನಾದ್ರು ಬೇರೆ ಇದಿರ್ತಿದ್ಯಾ? ಇಲ್ಲ ಅಪಾಯಿಂಟ್ಮೆಂಟ್ ತಗೋಬೇಕಾ ಮಗ ತಂದೆನ ಮೀಟ್ ಮಾಡೋಕೆ, ಇಲ್ಲ ಮಗನ್ ಮಾತಾಡ್ಸೋಕೆ? ಅದೆಲ್ಲ ಈಗಿನ ಕಾಲಕ್ಕೆ ಆಗ್ಬಹುದು. ಯಾಕೆಂದ್ರೆ ಎಲ್ರು ಬಿಸ್ನಲ್ಲಿ ಮೀಟಿಂಗ್ಗಳಲ್ಲಿ ಇರ್ತಾರೆ, ಮಾತಾಡ್ಸೋಕೆ ಸಮಯ. ಅದಕ್ಕೇನ್ ಮಾಡ್ಬೇಕು? ಮಕ್ಳ ಹತ್ರ ಮಾತಾಡ್ಬೇಕಾರೆ, ಏನಪ್ಪಾ ಬಿಡುವಿದ್ಯಾ, ಮೀಟಿಂಗ್ ನಲ್ಲಿ ಇದೆಯಾ, ನಿನ್ನ ಹತ್ರ ಮಾತಾಡ್ಬೋದಾ? ಏನ್ ಸ್ಥಿತಿ ನೋಡಿ, ನೇರವಾಗಿ ಮಾತಾಡಕ್ಕಾಗತ್ತಾ? ಏನೋ ಹೊರದೇಶದಲ್ಲಿ ಇದ್ದಾನೆ, ಅವನು ಇಂಟರ್ನ್ಯಾಷನಲ್ ಕಾಲ್ ಬಂದಾಗ ಮಾಡ್ಬೇಕು. ನಮ್ಗೆ ರಾತ್ರಿ ಮಲಗಿರೋ ಟೈಮ್ನಲ್ಲಿ ರಾತ್ರಿ 12 ಗಂಟೆಗೆ ಅವ್ರ ಕಾಲು ಅಂತಂದ್ರೆ ಅಯ್ಯೋ ನಿದ್ದೆ ಹೋಯ್ತು ಹೇಳ್ಬೇಕು. ಅವ್ರಿಗೆ ಬೇರೆ ಟೈಮ್ ಇಲ್ಲ, ಅವನು ಅಲ್ಲಿಂದ ಆಫೀಸ್ಗೆ ಹೋಗ್ಬೇಕಾರೆ, ಡ್ರೈವ್ ಮಾಡ್ಬೇಕಾರೆ ಟೈಮು, ಬೇರೆ ಟೈಮ್ನಲ್ಲಿ ಇಲ್ಲ. ಏನು ಸಂಸಾರ ಇದು, ಏನು ವ್ಯವಹಾರಗಳು? ಇದ್ಯಾವುದು ಇಲ್ಲಂತಹ ವಿಕಾರಗಳಿಲ್ಲದ, ಜರ ಮರಣಾದಿಗಳು, ಬದ್ಧಾತ್ಮನು ಅಂತಹ ವಿಕಾರಗಳು ಒಂದು ಇಲ್ಲದ ಪರಮಾತ್ಮನು ಒಂದೇ ಎಂದು ಏಕೀಕೃತ್ಯ ಮೋಹ. ನಾನೇ ಭಗವಂತ ಅನ್ನೋದು ಕೂಡ ಭ್ರಮೆ. ಈ ಎರಡು ಪ್ರಬಲ ಮೋಹಗಳು, ಅವುಗಳನ್ನು ಬಿಡಿಸ್ಕೊಂಡು ಇವುಗಳಿಲ್ಲದವನು ಉಪಾಯಕ್ಕೆ ಪ್ರಬಲ ವಿರೋಧಿಗಳಾಗಿ ಪಾಪ ವಾಸನ ದೂಷಿತರಾಗುವವರಿಗೆ ಉಂಟಾಗುತ್ತಿದೆಲ್ಲ. ಪ್ರಬಂಧನಿಗಾದರೂ ಸರ್ವೇಶ್ವರನ ಕೃಪೆಯಿಂದ ಪಾಪ ಫಲಗಳಾದ ಈ ಎರಡು ಮೋಹಗಳು ತೊಲಗಿ ಉಪಾಯದ ಉತ್ಪತ್ತಿ ವೃದ್ಧಿಗಳಿಗೆ ಪ್ರತಿಬಂಧಕ ದೂರೀಕೃತವಾಗುತ್ತೆ ಅಂತ ತಿಳಿಸ್ತಾರೆ. ಈ ಎರಡು ಭ್ರಮಗಳಲ್ಲಿ ಎರಡನೇ ಭ್ರಮವಾದ ಜೀವ ಪರಮಾತ್ಮ ಐಕ್ಯರೂಪ ಮೋಹವನ್ನ ಶ್ರೀ ವ್ಯಾಸ ಮಹರ್ಷಿ ಭಾರತದ ಆದಿಪದ್ಯದಲ್ಲಿ ಬಹಳವಾಗಿ ನಿಂದಿಸಿದ್ದಾರೆ. ಏಕೋಹಂ ಅಸ್ಮೀತಿ ಚ ಮನ್ಯಸೇ ತ್ವಂ ನ ಹೃಚ್ಛಯಂ ವೇತ್ಸಿ ಕವಿಂ ಪುರಾಣಂ ಯೋ ವೇದಿತಾ ಕರ್ಮಣ ಪಾಪಕಸ್ಯ ತಸ್ಯಾಂತಿಗೆ ತ್ವಂ ರಿಜಿನಂ ಕರೋಷಿ. ಈ ಶಕುಂತಲೆಯ ಮಾತಿನಲ್ಲಿ ಅದನ್ನು ಹೇಳುವಂತದ್ದು. ನೀನು ನನ್ನನ್ನು ಮದುವೆ ಮಾಡಿಕೊಳ್ಳಿಲ್ಲ ಅಂತ ಹೇಳುವ ಪಾಪಕರ್ಮವನ್ನ ಯಾವ ಹೃದಯದಲ್ಲಿರುವ ಪರಮಾತ್ಮನೇ ಪ್ರಥಮ ಕಂಡಿದ್ದಾನೋ
ಅವನ ಪ್ರತ್ಯಕ್ಷದಲ್ಲಿ ಈ ಪಾಪ ಕರ್ಮವನ್ನು ಮಾಡ್ತಾ ಇದೀಯಾ ನೀನ್. ನನಗೂ ನಿನ್ಗೂ ಸಂಬಂಧವೇ ಇಲ್ಲ, ಈ ಮಗು ಇನ್ಯಾರಿಗೂ ಹುಟ್ಟಿದಿರ್ಬೇಕು ಅಂದ್ರೆ ನೀನು ವೇಷಿಯಾಗಿರ್ಬೇಕು, ಈ ತರ. ದ್ವಾಸುಪರ್ಣ ಸಯುಜ ಸಕಾಯ ಈಶನೀಶೌ ನಿತ್ಯೋ ನಿತ್ಯಾನಾಂ ಚೇತಶ್ಚೇತನಾನಾಂ. ಇವೆಲ್ಲ ಶ್ರುತಿಗಳು ಅದರ ಅರ್ಥವನ್ನು ಸರಿಯಾಗಿ ಗ್ರಹಿಸಿದ್ರೆ ಜೀವ ಪರಮಾತ್ಮರೊಂದೇ ಎಂಬ ಭ್ರಮವನ್ನು ಮುಖ್ಯವಾಗಿ ಅದು ನೀಗುವಂತಹದ್ದು. ಹೃದಯದಲ್ಲಿ ಎರಡು ಪಕ್ಷಿಗಳು ಕೂತಿದೆ. ಒಂದು ತನ್ನ ಕರ್ಮ ಪಾದವನ್ನ ಸ್ವಾದ ಮತ್ತಿ ಒಂದ್ಸಲಿ ನಗ್ತಾನೆ, ಒಂದ್ಸಲಿ ಹೇಳ್ತಾನೆ. ಮತ್ತೊಂದು ಅನಶ್ನನ್ನ ಬಿಜ ಕಶೀತಿ, ಸುಮ್ನೆ ಕೂತ್ಕೊಂಡು ನೋಡ್ತಾ ಇದೆ ಇವ್ರ ಕರ್ಮ ಇವನೇನು ಅನುಭವಿಸ್ತಾ ಇದ್ದಾನೆ ಅನ್ನೋದನ್ನೆಲ್ಲ. ಭಗವಂತ ಸೈಲೆಂಟ್ ಸ್ಪೆಕ್ಟೇಟರ್, ಅವನೇನು ಮಾಡಲ್ಲ. ನೀವು ಅವನ ಆಶ್ರಯಿಸಿದ್ರೆ ಆಮೇಲೆ ಪರಿಹಾರ ಮಾಡ್ತಾನೆ. ಅಯ್ಯೋ ನನ್ ಕರ್ಮ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡೋದೇನು ಹರಿಯೇ, ನೀನ್ ಯಾಕೋಬೇಕು ಹರಿಯೇ ಅಂತಂದ್ರೆ, ಸರಿ ನೀನಾದ್ರು ಅನುಭವಿಸಪ್ಪ, ನೀನು ನಾ ಕೂತಿರ್ತೀನಿ ಇಲ್ಲಿ. ಸರಿಯಾಗಿ ಇದರ ಅರ್ಥವನ್ನು ಗ್ರಹಿಸಿ ಜೀವ ಪರಮಾತ್ಮರೆಂದೇ ಒಂದೇ ಎಂಬ ಬ್ರಹ್ಮವನ್ನ ಮುಖ್ಯವಾಗಿ ನೀಗಿಸ್ತಕ್ಕದ್ದು. ಹೀಗೆ ಪರಮಾತ್ಮನು ಈಶನು, ತಾನು ಅನೀಶ ಅಂದರೆ ಆತನಿಗೆ ದಾಸ ಎಂಬ ಅಭಿಪ್ರಾಯ ಚೆನ್ನಾಗಿ ಮನಸ್ಸಿನಲ್ಲಿ ಅಂಟಿದ್ದರೆ ಆಗ ತಾನೇ ಈ ಈಶನನ್ನ ಆಶ್ರಯಿಸಿ ತಾನು ನಿಶ್ಚಯಸ್ಸನ್ನು ಹೊಂದಬಹುದು. ಹಾಗಲ್ಲದೆ ತಾನೇ ಪರಮಾತ್ಮ ಎಂಬ ಮೋಹ ಇದ್ದದ್ದಾದ್ರೆ ಇನ್ನು ಬೇರೆ ಪ್ರಯತ್ನ ಯಾಕೆ ಬೇಕು ಎಂದು ತಟಸ್ಥನಾಗಿರ್ತಾನೆ. ಸೋಹಂ ಭಾವೇನ ಪೂಜೆಯೇತ್, ಸಹ ಆ ಪರಮಾತ್ಮ ಅಹಂ ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅದಕ್ಕೆ ನನಗೆ ನಾನೇ ಪೂಜೆ ಮಾಡ್ಕೊಳ್ತೀನಿ, ನನಗೆ ನಾನೇ ಸುತ್ಕೊಳ್ತೀನಿ ಅಂತ ಇದ್ದೇನೆ. ಇದು ಗೊತ್ತಿಲ್ಲದೆ ಯಾರೋ ದೇವಸ್ಥಾನದಲ್ಲಿ ಹೋಗಿ ಅವ್ರು ಸುತ್ಕೊಂಡ್ರು ಅವ್ರ ಪಾರ್ಗೆ ಅವರೇನೆ ಅದ್ ನೋಡ್ಬಿಟ್ಟು ಓ ಇದು ಮಾಡ್ಬೇಕೇನೋ ಅಂತ ನೀವೇ ಸುತ್ತಿದ್ರೆ ನಮ್ ಕಾನ್ಸೆಪ್ಟ್ಗೂ ಅದಕ್ಕೂ ಪೂರ ವಿರೋಧವಾಗ್ಬಿಡುತ್ತೆ. ನಾವೇ ಭಗವಂತ ಎಂದಿಗೂ ಆಗೋಲ್ಲ, ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ. ಎಂದಿದ್ರು ನಾವು ಅವನಿಗೆ ಕಿಂಕರರೇ, ಅವನೇ ನಾವೇ. ಅವನು ನಮ್ಮ ಒಳಗಿದ್ದಾನೆ, ನಮ್ಮನ್ನ ಮಾರ್ಗದರ್ಶನ ಮಾಡ್ತಾನೆ, ನಮ್ಮನ್ನು ಇಟ್ಟು ಸಹ ಚಕ್ರ ಬಿಡಿಸ್ತಾನೆ. ಮೋಕ್ಷಕ್ಕೆ ಕರ್ಕೊಂಡೋದ್ರು ನಾವೇ, ಅವನಾಗೋಲ್ಲ. ಅವನ ಕೈಂಕರ್ಯ ಮಾಡೋದೇ ನಮ್ಮ ಮುಖ್ಯವಾದ ಇದು ಏನು ಎಕ್ಸಿಸ್ಟೆನ್ಸ್, ನಮ್ಮ ಸ್ಥಿತಿ ಅಲ್ಲಿ, ಅದಕ್ಕಾಗುವಂತಹದ್ದು. ಏವಂ ಹೇಯ ಸಂಬಂಧ ಪ್ರತ್ಯನೀಕ ಸ್ವರೂಪದಯ, ಮೇಲೆ ಹೇಳಿದಂತಹ ಹೇಯ ಸಂಬಂಧಕ್ಕೆ ವೈರಿಯಾಗಿರುವ ಸ್ವರೂಪ ಇರೋದ್ರಿಂದ ತದ್ ಅನರ್ಹಂ, ಹೇಯ ಸಂಬಂಧಕ್ಕೆ ಅನರ್ಹನಾಗಿರುವ ಮಾಂ ನನ್ನನ್ನ ನಾನು ಇನ್ನು ಎಂತವನಂದ್ರೆ ಲೋಕಮಹೇಶ್ವರಂ ಅಂತಂದ್ರು. ಲೋಕೇಶ್ವರಾಣಂ. ಸೊ ಜೀವಾತ್ಮ ಪರಮಾತ್ಮನಿಗೆ ಎಂದಿಗೂ ಕಿಂಕರ, ಈ ದಾಸ ಸ್ವಾಮಿ, ಅದು ನಿಜವಾದ ಸ್ವರೂಪ. ಆತ್ಮನಿಗೆ ಭಗವಂತನಿಗೂ ಇರೋದು, ಇದು ವಿಶಿಷ್ಟಾದ್ವೈತ. ತಾನೇ ಪರಮಾತ್ಮ ಎಂಬ ಮೋಹ ಇದ್ರೆ ಇನ್ನು ಬೇರೆ ಪ್ರಯತ್ನ ಮಾಡೋದೇ ಇಲ್ಲ. ಪತಿಂ ವಿಶ್ವಸ್ಯ ಆತ್ಮೇಶ್ವರಗಂ ಶಾಶ್ವತಗಂ, ಪತಿಂ ವಿಶ್ವಸ್ಯ, ಆ ಶ್ರುತಿಯಲ್ಲಿ ಆತನೇ ಪತಿ, ಜಗತ್ಪತಿ, ಸ್ವಾಮಿ ಎಂದು, ಅವನೇ ಸರ್ವಶೇಷಿ ಎಂದು ಹೇಳೋದ್ರಿಂದ ವಿಶ್ವದ ಎಲ್ಲ ಚೇತನರು ದಾಸಕೋಟಿಗೆ ಸೇರಿದವರು, ಆತನಿಗೆ ಶೇಷರು ಎಂದು ವ್ಯಕ್ತವಾಗಿ ಹೇಳಿದ್ದೆ. ವಿದದಾದಿ ಕಾಮಾನ್ ಎಂದು ಶ್ರುತಿ ಹೇಳಿದ್ರೆ ಪುರುಷಾರ್ಥವನ್ನು ಕೊಡುವನೊಬ್ಬನು ಅದನ್ನು ಪಡೆಯುವರು ಬೇರೆ ಎಂಬುದು ಅಲ್ಲಿ ಸುವ್ಯಕ್ತ. ಯದ್ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತ ತಸ್ಯ ಪ್ರಕೃತಿ ಲೀನಸ್ಯ ಯಃ ಪರಸ್ಸ ಮಹೇಶ್ವರಃ. ಹೀಗೆ ಪರಮೇಶ್ವರ ವಿಶ್ವಕ್ಕೆಲ್ಲ ಪತಿ ಎಂಬ ಸೂತ್ಯರ್ಥವನ್ನೇ ಲೋಕೇಶ್ವರಾಣಾಂ ಈಶ್ವರಂ ಅನ್ನೋದ್ರಲ್ಲಿ ಸ್ಫುಟವಾಗಿ ಹೇಳಿದೆ. ವಾಸ್ತವವಾಗಿ ಇರುವುದು ಆತ್ಮ ಒಂದೇ, ಇನ್ನು ಯಾವುದು ಇಲ್ಲವಾದ್ರೆ ಈ ಶ್ಲೋಕದಲ್ಲಿರುವ ಲೋಕಮಹೇಶ್ವರಂ ಎಂಬ ಪ್ರಯೋಗಕ್ಕೆ ಅರ್ಥವೇ ಇಲ್ಲ. ಜಗತ್ತೆಲ್ಲ ಸೊಲ್ಲು ಮಿಥ್ಯೆ, ಬ್ರಹ್ಮ ಒಂದೇ ಸತ್ಯ, ಆ ಬ್ರಹ್ಮವೇ ನೀನಾಗಿದ್ದೀಯಾ ಅಂತ ಆ ಒಂದ್ ಮಾತನ್ನ ಇಟ್ಕೊಂಡು ಅದ್ರ ಮೇಲೆ ಎಲ್ಲದನ್ನು ತಿರುಗಿಸ್ಬಿಡ್ತಾರ ಅವರು. ಅದೇಂಗ್ ಸರಿಯಾಗುತ್ತೆ? ಲೋಕ ಮಹೇಶ್ವರ ಅರ್ಥನೇ ಬರಲ್ಲ ಅವಾಗ. ಲೋಕ ಅಂತ ಬೇರೆ ಇಲ್ವೇ ಇಲ್ಲ, ಎಲ್ಲ ಲೋಕಕ್ಕೂ ಅವನು ಮಹೇಶ್ವರ ಅನ್ನೋದಕ್ಕೆ. ವ್ಯಾವಹಾರಿಕ ವಿಷಯದಲ್ಲಿ ಕೂಡುತ್ತೆ ಅಂತ ಗೀತಾಶಾಸ್ತ್ರವು ಪಾರಮಾರ್ಥಿಕ ಅಲ್ಲ ಎಂದು ಹೇಳದಂತಾಗತ್ತೆ. ಗೀತಾ ಚರ್ಮ ಶ್ಲೋಕ ವ್ಯಾವಹಾರಿಕವನ್ನೇ ಬೋಧಿಸೋದಾಗಿ ಪಾರಮಾರ್ಥಿಕ ಉಪದೇಶ ಎಲ್ಲಿಯೂ ಗ್ರಂಥದಲ್ಲೇ ಇಲ್ಲವಾಗುತ್ತೆ. ಮತ್ತು ತಾನು ಸ್ವತಂತ್ರನು ಎಂಬ ಮೂರನೇ ಭ್ರಮೆಯು ಕೂಡ ಕೂಡುದು. ತಾನು ಪರಮಾತ್ಮನಿಗೆ ಸದಾ ಅಧೀನನು, ಪರಮಾತ್ಮನಿಂದಲೇ ತನಗೆ ಸತ್ತಾ ಸ್ಥಿತಿಗಳು ಎಕ್ಸಿಸ್ಟೆನ್ಸು
ಇವನ ಜಗದ್ ವ್ಯಾಪಾರ ಇಲ್ಲಿ ನಡೆಸುವಂತಹದ್ದು ಎಲ್ಲ. ಪರಮಾತ್ಮನೇ ತನಗೆ ನಿಯಾಮಕ ಎಂಬ ಜ್ಞಾನವೂ ಅವಶ್ಯಕ. ಆದ್ದರಿಂದ ಲೋಕ ಮಹೇಶ್ವರನು ಪರಮಾತ್ಮನು ಎಂಬ ಅಭಿಪ್ರಾಯ ಇದ್ದರೆ ತಾನೇ ಪರಮಾತ್ಮನು ಎಂಬ ಮೋಹಕ್ಕೆ ಅವಕಾಶವೇ ಇಲ್ಲ ಅನ್ನೋದು ತಾತ್ಪರ್ಯ. ಹೀಗೆ ಮೋಹ ಜ್ಞಾನಗಳು ಯಾವನಿಗಿಲ್ಲವೋ ಸಹ ಅವನು ಮದ್ಭಕ್ತ್ಯುತ್ಪತ್ತಿ ವಿರೋಧಿಭಿ ಸರ್ವೈ ಪಾಪೈ, ನನ್ನನ್ನು ಉಪಾಸಿಸುವ ಭಕ್ತಿ ಉತ್ಪತ್ತಿಗೆ ವಿರೋಧಿಗಳಾದಂತಹ ಸಮಸ್ತ ಪಾಪಗಳಿಂದ ಪ್ರಮುಚ್ಯತೆ ಬಿಡಲ್ಪಡ್ತಾನೆ. ಮೂಲದಲ್ಲಿ ಸರ್ವ ಪಾಪ ಪ್ರಮುಚ್ಯತೆ ಎಂದಿರುವಾಗ ಸರ್ವ ಶಬ್ದಕ್ಕೆ ಮದ್ಭಕ್ತಿ ಉತ್ಪತ್ತಿ ವಿರೋಧಿಭಿ ಎಂದು ಸಂಕುಚಿತ ಅರ್ಥವುಳ್ಳ ವಿಶೇಷಣವನ್ನು ಕೊಟ್ಟಿದ್ಯಾಕೆ ನ್ಯಾಯನೋ ಅಂದ್ರೆ, ಈ ಜ್ಞಾನ ಮಾತ್ರದಿಂದಲೇ ಮೋಕ್ಷ ಉಂಟು ಎಂಬ ಭ್ರಮೆ ಉಂಟಾಗದೇ ಇರೋದಕ್ಕಾಗಿ ಹಾಗೆ ವ್ಯಾಖ್ಯಾನ ಅಂದ್ರು. ಉಪಾಸನ ಆರಂಭಕನ ಪ್ರಕರಣವಾದ್ದರಿಂದ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡುವುದು ನ್ಯಾಯ. ಸರ್ವ ಪಾಪಗಳಿಂದ ಬಿಡುಗಡೆಯೋ ಕೊನೆಗೆ ಉಪಾಯ ನಿಷ್ಪತ್ತಿಯಿಂದ ಸಾಧ್ಯವೇ ವಿನಃ ಪರಮಾತ್ಮನು ಅಜನು ಲೋಕ ಮಹೇಶ್ವರ ಎಂಬ ಜ್ಞಾನ ಮಾತ್ರದಿಂದ ಎಂದಿಗೂ ಅಲ್ಲ. ಈಗ ಅವನೇ ನಮ್ಮನ್ನೆಲ್ಲ ಇದ್ ಮಾಡೋನು ಅಂತಂದ್ರೆ ಅವನಲ್ಲಿ ನೀವು ಶರಣ ಆಗ್ಬೇಕು. ಅದು ತಿಳಿದ್ಬಿಟ್ಟು ಸಾಕು. ಈಗ ಟೀ ಮಾಡೋದಕ್ಕೆ ಏನು ಅಂದ್ರೆ ಟೀ ಪುಡಿನ ಹಾಕ್ಬೇಕು, ನೀರಿನಲ್ಲಿ ಕುದಿಸ್ಬೇಕು, ಹಾಲು ಸಕ್ಕರೆ ಎಲ್ಲ ಹಾಕಿ ಮಾಡ್ಬೇಕು ಅಂತ. ಟೀ ಮಾಡುವ ಜ್ಞಾನ ಬಂದ್ಬಿಟ್ರೆ ಟೀ ಕುಡ್ದಂಗಾಯ್ತು. ಹಾಗೆ ಈ ಗ್ರಹಿಸಿದ ಜ್ಞಾನವನ್ನು ಅನುಷ್ಠಾನದಲ್ಲಿ ತರಬೇಕು. ಅಂದ್ರೆ ಅವನಲ್ಲಿ ನೀವು ಶರಣಾಗಿ ನನ್ನನ್ನು ರಕ್ಷಿಸುವಂತ ಬೇಡಿ ನಿಮ್ಮನ್ನ ನೀವು ಅವನಿಗೆ ಒಪ್ಪಿಸ್ಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ಒಂದು ಪೂರ್ವ ಪಕ್ಷ ಕೋರಬಹುದು. ಏನು ಅಂತಂದ್ರೆ, ಸುರಗಣವು ಮಹರ್ಷಿಗಳು ಸರಿಯಾದ ಜ್ಞಾನ ಇಲ್ಲದೆ ಪ್ರಭವಂ ನಬಿದುಹು ಎಂದು ಹೇಳಿದ ನಂತರ ಕೇವಲ ಮರ್ತ್ಯರಿಗೆ ಅಸಮ್ಮೂಢತ್ವ ಯುಕ್ತ ಜ್ಞಾನ ಉಂಟಾಗೋದು ಸಾಧ್ಯವೋ? ಮರ್ತ್ಯನಾಗಿ ಪ್ರಕೃತಿ ಸಂಬಂಧ ಜ್ಞಾನ ತಿರೋಧಾನಗಳ ಇರುವಾಗ ಇಂತಹ ಅಸಮ್ಮೂಢತ್ವ ಹೇಗೆ ಎಂದರೆ ಸಮಾಧಾನ ಹೇಳಲ್ಪಡುತ್ತೆ. ಹೇ ಅರ್ಜುನ, ನೀನು ಯೋಚಿಸಬೇಡ. ನಾನು ನಿನಗೆ ದಯಪಾಲಿಸುವ ಉಪದೇಶ ಜ್ಞಾನದಿಂದಲೇ ಇಂತಹ ಮೋಹಗಳನ್ನು ದೂರೀಕರಿಸುವ ಸುಜ್ಞಾನ ಸಾಧ್ಯ ಎಂದು. ಮರ್ತ್ಯೇಶು ಅಸಮ್ಮೂಢ ಯೋ ವೇತ್ತಿ ಎನ್ನುವ ಪ್ರಯೋಗ ಇಂತಹ ವೈಲಕ್ಷಣ್ಯ ಜ್ಞಾನವೇ ಯೋಗ ನಿಷ್ಪತ್ತಿಗೆ ಸಾಧಕ ಎಂದು ಸದ್ಯದಲ್ಲೇ 7ನೇ ಏತಾಂ ವಿಭೂತಿಂ ಎಂಬ ಶ್ಲೋಕದಲ್ಲಿ ಉಪದೇಶಿಸುತ್ತಾರೆ. ಹೀಗೆ ತನ್ನ ಉಪದೇಶ ಮಹಾತ್ಮೆಯಿಂದ ಸಾಧ್ಯ ಎಂಬುದನ್ನು ಮುಂದೆ ಗೀತೆ 15ನೇ ಅಧ್ಯಾಯ 19ರಲ್ಲಿ ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ. ಪುರುಷೋತ್ತಮ ಯೋಗ ಜಿ.ಬಿ. ರಾಜರತ್ನ ನೆನೆಸ್ಕೋಬೇಕು. ಅದು ಕಂಠಪಾಠ ಆಗೋಕೆ ಆ ನೀತಿ ತರಗತಿ ನಡೆಸ್ತಾ ಇದ್ದಾಗ ಯೋ ಮಾಮೇ ಅಸಮ್ಮೂಢೋ ಜಾನಾದಿ ಪುರುಷೋತ್ತಮಂ ಎಂದು ಅನುವಾದ ಹೇಳಿದ್ದಲ್ಲಿ ಇಲ್ಲಿ ವೇತ್ತಿ ಎಂಬುದಕ್ಕೆ ಬದಲಾಗಿ ಇಲ್ಲಿ ಜಾನಾತಿ ಇದ್ದಿದೆ. 2 ಕ್ರಿಯಾಪದಗಳ ಅರ್ಥವನ್ನು ಒಂದನೆ ತಿಳಿಯೋದು ಹೇಗೆ ಅಂದರೆ, ಉಪಾಸನಾ ರೂಪ ಜ್ಞಾನದಿಂದ ಆತನನ್ನು ಸಾಕ್ಷಾತ್ಕರಿಸೋಣದಿಂದ. ಆದ್ದರಿಂದ 2 ಸಮಾನಾರ್ಥವುಳ್ಳ ಭಕ್ತಿ ಯೋಗದ ಮೂಲಕ ಪರಮಾತ್ಮ ಸಾಕ್ಷಾತ್ಕಾರವೇ ಅದು ಸಾಧ್ಯೋಪಾಯ. ಇಂತಹ ಜ್ಞಾನವೇ ಎಂದು ಮುಂದೆ 7ನೇ ಶ್ಲೋಕ ಇದರಲ್ಲೇನೆ 10ನೇ ಅಧ್ಯಾಯದಲ್ಲಿ ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಅಂತ ಹೇಳಿದೆ. ಜನ್ಮ ಕರ್ಮ ಚಮೇ ಇದನ್ನ ಯೋ ವೇತ್ತಿ ತತ್ವತಃ, ಅವನಿಗೆ ಪುನರ್ಜನ್ಮ ಇಲ್ವೋ ಅರ್ಜುನ? ಯಾರು ನನ್ನನ್ನು ಸರಿಯಾಗಿ ತಿಳಿತಾರೋ, ನನ್ನ ಜನ್ಮ ನಾನು ಮಾಡಿದ ಕ್ರಿಯೆಗಳು ಏನಾದ್ರೆ ಹಿಂದಿನ ನೈಜವಾದ ಅರ್ಥ ಏನು, ಯಾತಕ್ಕಾಗಿ ಅನ್ನೋದನ್ನ ಸರಿಯಾಗಿ ತಿಳಿದ್ರೆ ತತ್ವತಃ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವ ಅಂತ ಹೇಳಿದ್ದು ಎಲ್ಲವೂ ತನ್ನ ನಿಯಾಮ್ಯ ವರ್ಗಕ್ಕೆ ಸೇರಿದ್ದಾಗಿ ತಾನು ಸರ್ವಲೋಕ ಮಹೇಶ್ವರ ಮತ್ತು ತಾನು ಹೇಯ ಪ್ರತ್ಯನಿಗತ್ವ ಕಲ್ಯಾಣ ಗುಣಾಕರತ್ವ ಯೋಗದಿಂದ ಕೂಡಿದವನು ಎಂಬ ಜ್ಞಾನ ಉಂಟಾದರೆ ಭಕ್ತಿ ಯೋಗದಲ್ಲಿ ಅಭಿನಿವೇಶ ಉಂಟಾಗುತ್ತೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಸುರಗಣ ಮಹರ್ಷಿಗಳಿಗೂ ಸರಿಯಾದ ಜ್ಞಾನ ಇಲ್ಲದಿದ್ರು ತನ್ನ ಉಪದೇಶದ ಬಲದಿಂದ ಮರ್ತ್ಯರಿಗೆ ಅಸಮ್ಮೂಢತ್ವ ಸಾಧ್ಯ ಎಂಬುದು ಭಾವ. ಈ ಶ್ಲೋಕದ ಮುಖ್ಯ ತಾತ್ಪರ್ಯ ಏನು ಅಂದ್ರೆ, ಏತದ್ ಉಕ್ತಂ ಭವತಿ, ಇದೀಗ ತಾತ್ಪರ್ಯ ಅಂತ ಹೇಳ್ತಾರೆ. ಏತದ್ ಉಕ್ತಂ ಭವತಿ ಅಂದ್ರೆ ಲೋಕೆ ಮನುಷ್ಯಾಣಾಂ ರಾಜ, ಲೋಕದಲ್ಲಿ ಮನುಷ್ಯರಿಗೆಲ್ಲ ರಾಜನಾದವನು. ಇತರ ಮನುಷ್ಯ ಸಜಾತೀಯ, ಇತರರಾಗಿ ಮನುಷ್ಯರ ಜೊತೆಗೆ ಸೇರಿದಲ್ಲೊಬ್ಬನು. ಆತನು ಕೇನಚಿತ್ ಕರ್ಮಣ ತದ ಆಧಿಪತ್ಯಂ ಪ್ರಾಪ್ತಃ, ಯಾವುದೋ ಒಂದು ಸುಖದ ಪರಿಭಾಗದಿಂದ ಈ ಆಧಿಪತ್ಯವನ್ನ ಜನರಿಗೆಲ್ಲ ಅಧಿಕಾರಿಯಾಗಿ ಪ್ರಜೆಗಳಿಗೆ ರಕ್ಷಕನಾಗಿ ಪ್ರಜಾ ರಕ್ಷಕ
ರಾಜ ಅನ್ನೋ ಪದ ಪರಮಾತ್ಮ ಕೃಪೆಯ ಹೊಂದಿದ್ದಾನೆ. ತತ ಹಾಗೆಯೇ ದೇವಾನಾಂ ಅಧಿಪತಿ, ಯಾವುದೋ ಸುಖದ ವಿಶೇಷದಿಂದ ಸ್ವರ್ಗಲೋಕದಲ್ಲೂ ಸಹ ದೇವತೆಗಳಿಗೆಲ್ಲ ಅಧಿಪತಿ. ಶತಕ್ರತು ಅಂತ ಅವ್ರಿಗೆ ಹೆಸರು. ಬರೀ ಸ್ವರ್ಗಕಾಮೋ ಯಜೇತ, ಯಾಗವನ್ನು ಮಾಡಿದ್ರೆ ಸ್ವರ್ಗಾದಿ ವಾಸಗಳು ಸಿಗತ್ತೆ. ಅದರಲ್ಲೂ 100 ಯಾಗ ಮಾಡಿದ್ರೆ ಇಂದ್ರ ಪದವಿ. ಹಾಗೆ ಅವನು ದೇವತೆಗಳಿಗೆಲ್ಲ ಅಧಿಪತಿ. ಅವರಲ್ಲೇ ಒಬ್ಬ ರಾಜನಾಗ್ತಾನೆ. ಈಗ ಎಲ್ರ ಮಧ್ಯದಲ್ಲಿ ಒಬ್ಬ ಅವನು ಮಿನಿಸ್ಟ್ರು ಮತ್ತೊಂದು ಆಗಿದ್ದು. ಅವನು ನಮ್ಮಂತ ಇನ್ನೇನಾರು ಎಕ್ಸ್ಟ್ರಾ ಇದೆಯಾ, ಅಂಗಗಳು ಕೋಡ್ ಬೆಳೆದಿದ್ಯಾ? ನಮ್ಮಂತೆ ಇದ್ದವನು ಹೇಗೆ ಬಂದನು, ಸರಿಯಾದ ಮಾರ್ಗದಲ್ಲೋ ಇಲ್ಲ ಏನೋ ಮಾಡಿಯೋ ಯಾವುದೋ ರೀತಿನಲ್ಲಿ ಅಂತೂ ಅದನ್ನ ಸಂಪಾದಿಸಿದ್ದು. ಹಾಗೆ ತಥಾ ಅಂಡಾಧಿಪತಿರಪಿ ಇತರ ಸಂಸಾರಿ ಸಜಾತಿಯ, ಹಾಗೆ ಅಂಡಾಧಿಪತಿಯಾದ ಚತುರ್ಮುಖ ಬ್ರಹ್ಮನೂ ಕೂಡ ಇತರ ಬದ್ಧನ ಚೇತರಲ್ಲೇ ಒಬ್ಬನಾಗಿ ಅತಿಶಯ ಸುಖದ ಪರಿಪಾಕದ ಮಹಿಮೆಯಿಂದ ಅಂಡಾಧಿಪತಿಯಾದ, ಬ್ರಹ್ಮಾಂಡಕ್ಕೆ ಅಧಿಪತಿ. ಅವನು ನಮ್ಮಂತೆ ಒಬ್ಬ ಚೇತನೆ. ಅದಕ್ಕೆ ಆ ಬ್ರಹ್ಮ ಕೀಟ ಪರ್ಯಂತ ಅಂತ ಹೇಳೋದು. ವೈಕುಂಠ ಇದ್ರದ್ದು ಏನು ಇಂದ್ರಾದಿ ಪದ್ಧತಿಗಳು ನನಗೆ ಬೇಡ ಅಂತ ಅನ್ನೋದು. ಇವರೆಲ್ಲ ಬೇರೆ ಇದರಲ್ಲಿ ಯದಿವೇ ನದ ಇಷ್ಯಸೆ ಸ್ತೋತ್ರತ್ನಲ್ಲಿ ಹೇಳ್ಬೇಕಾದ್ರೆ ತವದಾಸ್ಯ ಸುಖೈಕ ಸಂಗೀನ ಭವನೇಶ್ಚರ್ತು ಕೀಟ ಜನ್ಮಮೆ ಇದರ ವಸದೇಶು ಮಾತ್ಮ ಬೋಹು ಅತಿ ಮೇ ಜನ್ಮ ಚತುರ್ಮುಖಾತ್ಮನ. ಈ ಚತುರ್ಮುಖ ಪದವಿ ಕೊಡರು ಬೇಡ ನನ್ಗೆ ಅಂತ. ಯಾಕೆ ಅಂದ್ರೆ ಅವನು ಕರ್ಮದ ಶರೀರದಲ್ಲೇ ಇರುವಂತಾನೆ, ಅವನೇನು ಮೋಕ್ಷ ಸಿಕ್ಕಿಲ್ಲ. ಇವನ ಚತುರ್ಮುಖ 14 ಲೋಕಗಳಿದೆಯಲ್ಲ, ಅಂಡಾಧಿಪತಿ ಇವನು, ಬ್ರಹ್ಮಾಂಡಕ್ಕೆ ಅಧಿಪತಿ ಆಗಿರುವನು. ಅದ್ಯಾಕೆ ಅಂದ್ರೆ ಅವನು ಮಾಡಿದಂತ ಸುಕೃತ ಪರಿಪಾಕ ಏನೋ ಅದಕ್ಕಾಗಿ ಮಾಡಿದ ವಿಶೇಷವಾದ ತಪಸ್ಸು, ಇದು ಅದು ಸಿಕ್ಕಿದ್ದು. ಅದಕ್ಕೆ ಕಾರಣವನ್ನು ತಿಳಿಸ್ತಾರೆ. ತಸ್ಯಾಪಿ ಅವನು ಕೂಡ ಭಾವನಾತ್ರಯಾಂತರ್ಗತತ್ವಾದೆ, ಭಾವನಾತ್ರಯಕ್ಕೆ ಒಳಪಟ್ಟಿರೋದವನು ಅಂದ್ರೆ ತ್ರಿಗುಣಾತ್ಮಕವಾದದ್ರಲ್ಲೇ ಸೇರಿರುವವನು. ಇನ್ನು ಶ್ರುತಿ ಪ್ರಮಾಣದಿಂದಲೂ ಹಾಗೆ ಭಾವಿಸುತ್ತೆ ಅಂತಂದ್ರೆ ಯೋ ಬ್ರಹ್ಮಾಣಂ ವಿದದಾದಿ ಪೂರ್ವ ಇತಿ ಶ್ರುತೇಶ್ಯ ಎಂದು ಶ್ರುತಿ ಪ್ರಮಾಣದ ಮೂಲಕವಾಗಿಯೋ ಚತುರ್ಮುಖನು ಸಂಸಾರಿ ಎಂದು ಹೇಳಲ್ಪಟ್ಟಿದೆ ಎಂದು ತಿಳಿತಾರೆ. ಇಲ್ಲಿ ಚಕಾರವು ಈ ಅಭಿಪ್ರಾಯಕ್ಕೆ ಶ್ರುತಿಯೇ ಇರುವುದರಿಂದ ನಿರ್ವಿವಾದ ವಿಷಯ ಎಂದು ಸೂಚಿಸುತ್ತೆ. ಅಂತಹ ಸೃಷ್ಟಿಯಾದ ಒಡೆಯನೇ ಚತುರ್ಮುಖನ ಸೃಜ್ಯ ವರ್ಗಕ್ಕೆ ಸೇರಿಸಿದವನಾಗಿ ಇಲ್ಲಿ ಹೇಳಲ್ಪಟ್ಟಿದ್ದರಿಂದ ಚತುರ್ಮುಖ ಬ್ರಹ್ಮನು ಕೂಡ ಜೀವಕೋಟಿಗೆ ಸೇರಿದವನು ಎಂದು ಹೇಳಿದಂತಾಯ್ತು. ಮುಂದೆ ಯೋವೈ ವೇದಾಂಶ ಪ್ರಹಿಣೋತಿ ತಸ್ಮೈ, ವೇದಗಳನ್ನ ಆತನಿಗೆ ಉಪದೇಶಿಸಿದ ಎಂದು ಹೇಳಿದ್ದರಿಂದ ಪ್ರಕೃತಿ ಸಂಬಂಧದಿಂದ ಜ್ಞಾನ ಸಂಕೋಚವು, ಸರಿಯಾದ ಜ್ಞಾನ ಉಂಟಾಗುವುದಕ್ಕಾಗಿ ಉಪದೇಶದ ಅವಶ್ಯಕತೆಯೋ ಹೇಳಿರೋದ್ರಿಂದ ಚತುರ್ಮುಖ ಬ್ರಹ್ಮನು ಕೂಡ ನಮ್ಮ ಹಾಗೆ ಅನ್ಸಾರಿ ವರ್ಗಕ್ಕೆ ಸೇರಿದವನು, ಕರ್ಮಘೃತದ ದೇಹವನ್ನು ಉಳ್ಳವನು. ಆದ್ದರಿಂದ ಪ್ರಶ್ನೋಪನಿಷತ್ತಿನಲ್ಲಿ ಜೀವಘನ ಎಂಬ ಶಬ್ದದಿಂದ ನಿರ್ದೇಶನಾದವನು. ಪ್ರಾಸಂಗಿಕವಾಗಿ ಈ ಪ್ರಮಾಣವು ವೇದಗಳ ಅಪೌರುಷೇಯತ್ವ ನಿತ್ಯತ್ವಗಳನ್ನು ಬೋಧಿಸುತ್ತೆ ಎಂದು ತಿಳಿಯಬಹುದು. ಅನ್ಯೇಪಿ ಇದರಾದಂತಹ ಕೇಚನ, ಯಾರಾದರೆ ಅಣಿಮಾದಿ ಐಶ್ವರ್ಯಗಳನ್ನ ಪ್ರಾಪ್ತಾಹ ಹೊಂದಿರ್ತಾರೋ ಅವರು ಕೂಡ ತತ ಹಾಗೆಯೇ ಅಂದರೆ ಇತರ ಕ್ಷೇತ್ರಜ್ಞರ ಸಜಾತೀಯರೇ ಪರಮಾತ್ಮನಾದರೂ ಹಾಗಲ್ಲ ಎಂದು ಮುಂದಿನ ವಾಕ್ಯದಿಂದ ಹೇಳ್ತಾರೆ. ಇಲ್ಲಿ ಅನ್ಯೇಪಿ ಎಂಬುದರಿಂದ ಬ್ರಹ್ಮನ ಪುತ್ರಾದ ಸನಕ, ಸನತ್ ಕುಮಾರ, ಇಂದ್ರಾದಿ ಬ್ರಹ್ಮಕುಮಾರರು ಇವರೆಲ್ಲ ಹೇಳ್ಪಟ್ರು. ಅಣಿಮಾದಿ ಎಂಬಲ್ಲಿ ಆದಿಪದದಿಂದ ಅಣಿಮಾ, ಮಹಿಮಾ, ಚೈವ, ಗರಿಮಾ, ಲಘಿಮಾ ತಥಾ ಅಂತ ಹೇಳಿರುವ ಅಷ್ಟಗುಣಗಳು, ಅಷ್ಟೈಶ್ವರ್ಯ ಉಳ್ಳವರು ಹೇಳಲ್ಪಟ್ಟರು. ಯೋಗಯುಕ್ತನಿಗೆ ಈ ಅಷ್ಟೈಶ್ವರ್ಯಗಳು ಉಂಟಾಗುತ್ತೆ ಎಂದು ಸಾಂಖ್ಯ ಕೌಮುದಿಯಲ್ಲಿ ಹೇಳಲ್ಪಟ್ಟಿದೆ. ಅಣಿಮಾ ಮಹಿಮಾ ಚ ತಥಾ ಲಘಿಮಾ ಗರಿಮಾ ವಶಿತ್ವಂ ಐಶ್ವರಂ ಪ್ರಾಪ್ತಿ ಪ್ರಾಕಾಮ್ಯಂ ಚೇತಿ ಅಷ್ಟೈಶ್ವರ್ಯಾಣಿ ಯೋಗಯುಕ್ತಸ್ಯ. ಯೋಗಯುಕ್ತನಿಗೆ ಉಂಟಾಗುವ ಐಶ್ವರ್ಯ ಎಂದರೆ ನೇಮನ ಶಕ್ತಿ 8 ವಿಧ. ಅಣಿಮಾ ಅಂದರೆ ಸೂಕ್ಷ್ಮತರವಾಗಿ ಲಭ್ಯವಾಗುವಂಥದ್ದು, ಸೂಕ್ಷ್ಮವಾಗಿ. ಮಹಿಮಾ ಅಂದ್ರೆ ಮಹತ್ವದಿಂದ ಲಭ್ಯವಾಗುವಂಥ. ಗುರುತ್ವದಿಂದ ಉಂಟಾಗುವ ಗರಿಮ, ಲಘುತ್ವದಿಂದ ಲಘಿಮ ಇಷ್ಟಪ್ರಾಪ್ತಿ. ಪ್ರಾಕಾಮ್ಯ ಅಂದ್ರೆ ಇಚ್ಛೆಯಿಂದ ನಿರ್ವಿಘ್ನವಾಗಿ ಸಂಚರಿಸುವ ಶಕ್ತಿ, ಎಲ್ಲಿ ಬೇಕಾದ್ರೆ ಅಲ್ಲಿಗೆ ಮನಸ್ಸು ಮಾಡಿದ್ರೆ ಹೊರಟೋಗ್ಬೋದು, ಯೋಗಿಗಳಿಗೆ ಸಾಧ್ಯ. ಋಷಿಗಳು
ಸ್ವರ್ಗಲೋಕದಲ್ಲಿ ಇಂದ್ರನ ಸಭೆಗೂ ಅಟೆಂಡ್ ಮಾಡಿದ್ರು, ಅಲ್ಲಿಂದ ಯಮಲೋಕಕ್ಕೆ ಹೋದ್ರು, ಅವನ ಸಭೆನಲ್ಲಿ ಇದ್ರು, ಅಲ್ಲಿಂದ ಬ್ರಹ್ಮಲೋಕಕ್ಕೆ ಹೋದ್ರು. ಒಂದೊಂದು ಕ್ಷಣದಲ್ಲೇನೆ. ಹಿಂಗಿಂಗ್ ಸಾಧ್ಯ ಅಂದ್ರೆ ಆ ಶಕ್ತಿ ಎಲ್ಲ ಅವರಿಂದ ಸಿದ್ಧಿಸಿದ್ದು. ವಶಿತ್ವ ಅಂದ್ರೆ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇರುವಂತಹದ್ದು. ಕೆಲವರಿಗೆ ಅಣಿಮಾದಿ ಸಿದ್ಧಿಗಳು ರುದ್ರನಿಗೆ ಸ್ವಾಭಾವಿಕ ಅಂತ ಹೇಳ್ತಾರೆ. ಯಥಾರ್ಥವಾದ ಅಭಿಪ್ರಾಯ ಏನು ಅಂದ್ರೆ ಭಗವತ್ ಕೃಪೆಯಿಂದ ರುದ್ರನಿಗೆ ಜನ್ಮತಃ ಇದು ಉಂಟಾದದ್ದು. ಹೀಗೆ ಅಭಿಪ್ರಾಯ ಎಲ್ಲಿದಿದ್ರೆ ಮಹದೇವ ಸರ್ವಮೇಧೆ ಮಹಾತ್ಮ ಹುತ್ವಾತ್ಮಾನಂದಂ ಏವ ದೇವೋ ಭವೋವ ಶಾಂತಿ ಪರ್ವದಲ್ಲಿ ಹೇಳೋ ಮಾತು. ರುದ್ರನು ಸರ್ವಮೇಧ ಎಂಬ ಯಜ್ಞದಲ್ಲಿ ತನ್ನ ಶರೀರವನ್ನೇ ಹೋಮ ಭಗವತ್ ಕೃಪೆಯಿಂದ ದೇವ ಎಂದಾದ ಎಂಬ ಪ್ರಮಾಣಕ್ಕೆ ವಿರೋಧವಾಗುತ್ತೆ ಎಂದು. ಸೊ ಎಲ್ಲ ಚೇತನರು ಬ್ರಹ್ಮನಿಂದ ಹಿಡಿದು ಎಲ್ಲರೂ ಕೂಡ ಬದ್ಧರೇ ಅನ್ನೋದು ಒಟ್ಟಿನಲ್ಲಿ ತಾತ್ಪರ್ಯ. ಅವರೆಲ್ಲರೂ ಕೂಡ ಅಸಮ್ಮೂಢ ಅನ್ನೋ ಪದಕ್ಕೆ ಬರ್ಬೇಕಾದ್ರೆ ಇಷ್ಟೆಲ್ಲ ವಿವರಣೆಗಳು. ಈ ಜಾಗದಲ್ಲಿ ನೆಲೆಸ್ಕೊಂಡಿರೋಣ, ನಾಳೆ ದಿವಸ ಮುಂದುವರ್ಸೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸಿ ಪುಷ್ಪ ಸಂಖ್ಯಾಶಂ ಹಾರನೋಪರಿಶೋಭಿತಂ ರತ್ನಕಂಗಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಗ್ರಹಂ ಯುಕ್ತಂ ಪೂರ್ಣಚಂದ್ರ ನಿಭಾನನಂ ವಿರಸತ್ಕುಂಡಲಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧ ಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರಿ ಪಿಂಚಾವಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲ ಪದ್ಮನಾಕ್ಷಂ ನೀಲಜೀಮೋತ್ಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀಕೇಳಿ ಸಂಯುಕ್ತಂ ಪೀತಾಂಬರಸಯೋಭಿತಂ ಅವಾಪ್ತ ತುಳಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ಕೃತದ್ಗಂಧಂ ಗೌತಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಗಂ ಮಹೋರಸ್ಕಂ ವನಮಾಲಾಭಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಾಷ್ಟಕಮಿದಂ ಪುಣ್ಯಂ ಪ್ರಾತರುತ್ತಾಯ ಯತ್ಪಠೇತ್ ಕೋಟಿಜನ್ಮಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿಕೃತಶಿರೋಭಂಗ ಪಂಚಾಂಗ ಪರಾಕ್ರಮಃ ಶ್ರೀಮದ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.